ನಾನು ಒಂದು ಕೃಷಿ ಕುಟುಂಬದಿಂದ ಬಂದವ. ನಾನು ಬೆಳೆದಿರಲಿ ಇನ್ನೊಬ್ಬರಿಗೆ ಕೊಡುವಂತಹ ಅತ್ಯಂತ ಒಂದು ಸಂತೋಷಕರವಾದಂತಹ ಒಂದು ಮಾನಸಿಕ ನೆಮ್ಮದಿ, ಇದನ್ನು ನಾನು ಬಯಸ್ತಾ ಇದ್ದೀನಿ. ಇವರು ಬರೇ ಕೃಷಿಕ ಅಲ್ಲ, ಕೃಷಿಯನ್ನ ಅನುಭವಿಸಿಕೊಂಡು ಬದುಕ್ತಾ ಇರುವ ಭಾವುಕ ಜೀವಿ. ರೈತ ಅಂದ ತಕ್ಷಣ ನಮ್ಮೆದುರು ನಿರ್ದಿಷ್ಟ ಆಕೃತಿಯ ಕಪ್ಪು ಬಿಳುಪು ಚಿತ್ರ ಮೂಡುತ್ತೆ. ಉದ್ದಕ್ಕೂ ಹರಡಿಕೊಂಡಿರುವ ಗದ್ದೆ ಮತ್ತು ಅದರಲ್ಲಿ ಬೆಳೆಯಲಾಗಿರುವ ಭತ್ತ ಸಹಿತ ವಿವಿಧ ಬೆಳೆಗಳು ನಮ್ಮ ಕಣ್ಣೆದುರು ಬಂದು ನಿಲ್ಲುತ್ತೆ. ಸಾಲುಗಟ್ಟಿದ ತೆಂಗಿನ ಮರ ಮತ್ತು ಅಡಿಕೆ ಮರಗಳು ಕಣ್ಮುಂದೆ ಸುಳಿಯುತ್ತೆ. ಆದರೆ ಇದಕ್ಕೆ ಭಿನ್ನವಾದ ರೈತರೊಬ್ಬರು ನಮ್ಮ ನಡುವೆ ಇದ್ದಾರೆ. ತನ್ನ ಪುಟ್ಟ ಮನೆ ಮತ್ತು ಅದರ ಸುತ್ತಮುತ್ತ ಇರುವ ಪುಟ್ಟ ಜಾಗದಲ್ಲಿಯೇ 15ಕ್ಕಿಂತಲೂ ಅಧಿಕ ವಿವಿಧ ಬೆಳೆಗಳನ್ನು ಬೆಳೆದು ಯಶಸ್ವಿಯಾಗಿರುವ ರೈತ. ಅದನ್ನು ಅನುಭವಿಸುತ್ತಾ ತಾನು ನಂಬಿದ ಸರಳ ಸಿದ್ಧಾಂತದೊಂದಿಗೆ ಬದುಕ್ತಾ ಇರುವ ರೈತ. ಅವರೇ ಉನ್ಯಾಕ ಎಂದೇ ಸ್ಥಳೀಯವಾಗಿ ಗುರುತಿಸಿಕೊಂಡಿರುವ ಅಡ್ಡೂರು ಬಂಡಸಾಲೆ ಅಬ್ದುಲ್ ರೆಹಮಾನ್. ಈ ಅಡ್ಡೂರು ಎಂಬುದು ಮಂಗಳೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುಟ್ಟ ಊರು. ತನ್ನ ಸರಳ ಸಿದ್ಧಾಂತಕ್ಕೆ ಬದ್ಧವಾಗಿ ಬದುಕ್ತಾ ಇರುವ ಇವರ ಮನೆಯಲ್ಲಿ ಕಾರುಗಳಿಲ್ಲ, ಬೈಕೂ ಇಲ್ಲ, ಬದಲಾಗಿ 2 ಸೈಕಲ್ ಮಾತ್ರ ಇದೆ. ಅದಕ್ಕೆ ಅವರು ಕೊಡುವ ಕಾರಣಗಳು ಹೀಗೆ. ದಾರಿಯಲ್ಲಿ ಹೋಗೋರು ಕೇಳ್ತಾರೆ, ಏನು ಸೈಕಲು ಒಂದು ಸ್ಕೂಟ್ರ್ ತೆಗಿಲಿಕ್ಕೆ ಆಗೋದಿಲ್ವಾ ಅಂತೇಳಿ. ನನ್ನಲ್ಲಿ ಒಂದು 3 ಉದ್ದೇಶಗಳಿವೆ. ಮೊಟ್ಟ ಮೊದಲನೇದ್ದು, ತಾಂತ್ರಿಕವಾಗಿ ನನಗೆ ಲೈಸೆನ್ಸ್ ಸಿಗ್ತಾ ಇಲ್ಲ, ನನ್ನ ಕಣ್ಣು ಇದು, ನಾನು ಸ್ಕೂಟ್ರ್ ಬಿಡಲಿಕ್ಕೆ ಆಗೋದಿಲ್ಲ. ಲಂಚ ಕೊಟ್ಟು ಏನಾದರೂ ಮಾಡುವಂಥ ಪ್ರಶ್ನೆಗೂ ನಾನು ಕೈ ಹಾಕೋದಿಲ್ಲ. ನಂಬರ್ 2, ನನ್ನ ಆರೋಗ್ಯ. ಸೈಕಲ್ ಓಡಿಸೋದ್ರಿಂದ ನಾನು ತುಂಬ ಚೆನ್ನಾಗಿದ್ದೇನೆ. ಈ ಕೃಷಿ ಮಾಡೋದಕ್ಕಿಂತ ಹೆಚ್ಚು ಕೂಡ ಅದರಲ್ಲೂ ಕೂಡ ನನಗೆ ಆಯಾಮ ದಿನಕ್ಕೊಂದು 15 ಕಿಲೋಮೀಟರ್ಷ್ಟು ನಾನು ಸೈಕಲ್ ತುಳಿತಾ ಇರ್ತೇನೆ. 3ನೇದ್ದು, ನನ್ನ ಕೃಷಿ ಚಟುವಟಿಕೆಗೆಲ್ಲ ಅದರಿಂದಲೇ ನಾನು ಸಾಮಾನು ಹೋಗೋದು. ನನ್ನ ಬೆಣ್ಣೆಯಿಂದ ಕಾಣುವಂಥ ಗೊಬ್ಬರ 100 ಪುಟ್ಟಿ ಗೊಬ್ಬರದಷ್ಟು ಆಗ್ಬೋದು. 1 ವಾರದಲ್ಲಿ ಅದೇ ಸೈಕಲಲ್ಲಿ ತಂದಿದ್ದೇನೆ. ಅದರಲ್ಲಿ 2 ಸೈಕಲ್ ಇದೆ. ಒಂದು ಅದೇ ಈ ಕಡೆಯದ್ದು, ಅದು ಚಿಕ್ಕ ಸ್ವಲ್ಪ ಒಂದು 5,000ದ್ದು, ಅದರಲ್ಲಿ ಹೆಚ್ಚು ಪ್ರಯೋಜನ ಪಡೆಯುತ್ತಾ ಇದ್ದೇನೆ. ಇನ್ನೊಂದು 20,000, 17,000 ಏನೋ ಆಗಿದೆ. 17,000 ಸೈಕಲಲ್ಲಿ ಸ್ವಲ್ಪ ಚೆನ್ನಾಗಿದೆ, ಹೋಗಲಿಕ್ಕೆ ಬರಲಿಕ್ಕೆ ಮಾತ್ರ ಆಗ್ತದೆ ಅಷ್ಟೇ. 2 ಸೈಕಲ್ ನನ್ನಲ್ಲಿದೆ. ಇನ್ನೊಂದು ಅತ್ಯಂತ ಮುಖ್ಯ ವಿಚಾರ ಅಂತ ಹೇಳಿದರೆ, ನಾನು ನನ್ನ ರಾಷ್ಟ್ರಕ್ಕೆ ಸೈಕಲಿಂದ ಸ್ವಲ್ಪ ಆದರೂ ಕೊಡುಗೆಯನ್ನು ಕೊಡ್ತಾ ಇರ್ತೇನೆ. ಏನಂತ ಕೇಳ್ಬೋದು, ನಿಮಗೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ನನ್ನಲ್ಲಿ ಬೈಕ್ ಇದ್ದರೆ ದಿನಕ್ಕೆ ಒಂದು 2 ಲೀಟರ್ಷ್ಟು ಪೆಟ್ರೋಲ್ ಬೇಕಾದಿತ್ತು. ಇನ್ನು ಇಷ್ಟು ವರ್ಷದಲ್ಲಿ ನಾನೊಂದು 20 ವರ್ಷದಲ್ಲಿ ಸೈಕಲ್ ಓಡಿಸ್ತಾ ಇದ್ದೇನೆ. 20-25 ವರ್ಷ ಆಯಿತು ಕಂಟಿನ್ಯೂಸ್ ಓಡಲಿಕ್ಕೆ ಓಡಿಸಿ. ನಾನು ನನ್ನ ರಾಷ್ಟ್ರಕ್ಕೆ ಎಷ್ಟು ವಿದೇಶಿ ವಿನಿಮಯವನ್ನು ಉಳಿಸಿದ್ದೇನೆ. ನನ್ನ ರಾಷ್ಟ್ರ ಪ್ರೇಮ ಅದು. ಇವರಿಗೆ ಇರೋದು ಬರೇ 50 ಸೆಂಟ್ಸ್ ಜಾಗ. ಅದರಲ್ಲಿ ಮನೆ, ಬಾವಿ, ಬಟ್ಟೆ ಒಗೆಯುವ ಕಲ್ಲು, ಶೌಚಾಲಯ ಇತ್ಯಾದಿಗಳನ್ನು ಬಿಟ್ಟರೆ 35 ಸೆಂಟ್ಸ್ ಜಾಗ ಉಳಿಯುವುದು ಕಷ್ಟನೇ. ಇಷ್ಟು ಸಣ್ಣ ಜಾಗದಲ್ಲಿ ಅವರು ಮಾಡಿರುವ ವೈವಿಧ್ಯಮಯ ಕೃಷಿಗೆ ಮೆಚ್ಚಲೇಬೇಕು. ಇವರು ಬರೇ ಕೃಷಿಕ ಅಲ್ಲ, ಕೃಷಿಯನ್ನ ಅನುಭವಿಸಿಕೊಂಡು ಬದುಕ್ತಾ ಇರುವ ಭಾವುಕ ಜೀವಿ. ಬೇಕಾದಷ್ಟು ಗೊಬ್ಬರ ಹಾಕಿಕೊಂಡು ಹಲಸಾಗಿ ಬಸಳೆಯನ್ನು ಬೆಳೆಸಲಿಕ್ಕೂ ಆಗ್ತದೆ. ಇಂತಹ ಈ ಪಾಲಿಥನ್ ಬ್ಯಾಗಲ್ಲೇ ಇದನ್ನು ಮಾಡಿದ್ದೇನೆ. ಇನ್ನೂ ಕೂಡ ನಾನು ಹೊರಗಿಂದ ಮಣ್ಣು ತರಬೇಕಾದ ಕಾರಣ ಬಸಳೆಗೆ ಸ್ವಲ್ಪ ಜಾಸ್ತಿ ಮಣ್ಣು ಬೇಕಾಗ್ತದೆ. ಇನ್ನು ಸ್ವಲ್ಪ ದೊಡ್ಡ ಏರು ಪಾತಿ ಮಾಡುವುದಿದ್ರೂ ಕೂಡ ನಮಗೆ ತುಂಬ ಮಣ್ಣು ಬೇಕು. ಅದಕ್ಕೆ ಸ್ವಲ್ಪ ಮಣ್ಣಿಲಿಂದ ಸ್ವಲ್ಪ ಖರ್ಚಿನಲ್ಲಿ ಈ ಬಸಳೆ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಇದನ್ನು ಈ ರೀತಿ ಅತ್ಯಂತ ಹೆಚ್ಚು ಪ್ರಮಾಣದ ಗೊಬ್ಬರ ಹಾಕ್ಕೊಂಡು ಇದರಲ್ಲಿ ಬೆಳೆದಿದ್ದೇನೆ. ಈಗಾಗಲೇ ನಾನು ಆಗಸ್ಟ್ ತಿಂಗಳಲ್ಲಿ ಹಾಕಿದಂಥ ಬಸಳೆ ನನಗೆ ಅಕ್ಟೋಬರ್ ತಿಂಗಳಲ್ಲಿ ಕೊಯ್ಲಿಗೆ ಬಂದು 2-3 ತಿಂಗಳು ಒಂದು 10,000 ರೂಪಾಯಿಯಷ್ಟು ಬಸಳೆ ಮಾರಲಿಕ್ಕೆ ನನಗೆ ಆಗಿದೆ. ಅದನ್ನು ಸ್ವಲ್ಪ ಕೊಯ್ಯದೆ ಆಗಿ ಬಿಟ್ಟರೆ ಅದರಲ್ಲಿ ಬೀಜ ಬರ್ತದೆ. ಇದು ಆಫ್ರಿಕನ್ ವೆರೈಟಿಯ ಒಂದು ಬಸಳೆ. ನನಗೆ ಒಬ್ಬರು ಸ್ನೇಹಿತರು ಇದನ್ನು ಕೊಟ್ಟಿದ್ದರು. ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಯಾವುದೇ ಕೆಮಿಕಲ್ ತಾಗಿಸದೆ ಗೊಬ್ಬರ ಮತ್ತು ದನದ ಸಗಣಿ, ದನದ ಮೂತ್ರವನ್ನು ಅದನ್ನು ಹಾಕ್ಕೊಂಡು ಅದರ ನೀರಿಗೆ ಒಂದಿಷ್ಟು ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಇರ್ತೇನೆ. ನೋಡಿ, ನಾನು ವರ್ಷದಲ್ಲಿ 2 ಅಥವಾ 3 ವಿಭಾಗ ಮಾಡ್ಕೊಳ್ತೇನೆ. ಮಳೆಗಾಲದಲ್ಲಿ ನಾನು ಬೆಂಡೆಕಾಯಿ ಮತ್ತು ಹೀರೆಯನ್ನು ಜಾಸ್ತಿ ಬೆಳೆಯುತ್ತೇನೆ. ಏಕೆಂತ ಹೇಳಿದರೆ ಸ್ವಲ್ಪ ಅದು ತುಂಬ ಈಸಿ ಇರ್ತದೆ. ಮತ್ತು ಈ ಮಳೆಯ ಸಮಯದಲ್ಲಿ ತೆಂಗಿನ ಮರ ಗಿಡದ ಎಳೆಯಿಂದ ಬೀಳುವಂಥ ನೀರುಗಳು ಗಿಡವನ್ನು ಹಾಳು ಮಾಡ್ತದೆ. ಎಲ್ಲಿ ಆ ನೀರು ಬೀಳುವುದಿಲ್ಲ ಆ ಕಡೆ ಸ್ವಲ್ಪ ಬೆಂಡೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಮಳೆಗಾಲ ಅದನ್ನು ಮುಗಿಸ್ತೇನೆ. ಮಳೆಗಾಲದ ನಂತರ ಬರುವಂಥ ಪೀರಿಯಡಲ್ಲಿ ಇಂಥ ವಿವಿಧ ರೀತಿಯ ತರಕಾರಿಗಳನ್ನು ನಾನು ಬೆಳೀತೇನೆ. ಮತ್ತು ಇಲ್ಲಿ ತುಂಬ ತೃಪ್ತಿ ಇದೆ. ನಾನು ದಿವಸಾಗಲೂ ಸಾಮಾನ್ಯವಾಗಿ ಬೆಳಗ್ಗೆ ನೀರು ಬಿಡುವಾಗ ಅದರೊತ್ತಿಗೆ ಒಟ್ಟಿಗೆ ಮಾತಾಡಿದ ಹಾಗೆ, ಅದರ ನೋವನ್ನು ನಾನು ಅನುಭವಿಸಿದ ಹಾಗೆ, ಇಂಥ ತುಂಬ ಫೀಲಿಂಗ್ಸ್ಗಳಿರ್ತವೆ ಅದರಲ್ಲಿ. ಮತ್ತು ನಾನು ನನ್ನ ಆರೋಗ್ಯ ದೃಷ್ಟಿಗೆ ಹೇಳುವುದಿದ್ದರೆ ಯಾವುದೇ ಮದ್ದಿಗೆ ನಾನು ಹೋಗ್ತಾ ಇಲ್ಲ. BP ಶುಗರ್ ಅಂತೂ ಇಲ್ಲ. BP ಸ್ವಲ್ಪ ಇದೆ. ಒಂದು ಚಿಕ್ಕ ಮಾತ್ರೆಯಲ್ಲಿ ಅದನ್ನು ಸುಧಾರಿಸ್ತಾ ಇದ್ದೇನೆ. 1-2 ಗಿಡ ಹೋದರೂ ಮಾಡಿ ಅದರ ಒಂದು ಬೆಂಡೆಕಾಯಿ ಸಿಕ್ಕಿದ್ರೂ ನಿಮಗೆ ಸಂತೃಪ್ತಿ ಇದೆ. ಅದರಲ್ಲಿ ಒಂದು ಬಾಟಿಲ್ ಟಾನಿಕ್ ಕುಡಿದಷ್ಟು ನಿಮಗೆ ಅದರಲ್ಲಿ ಆರೋಗ್ಯ ವೃದ್ಧಿ ಆಗ್ತದೆ. ನೀವು ಮಾಡಿದ್ದು ರೆಂಬೆಗಳನ್ನು ಕಡಿಯದೆ ಹಾಗೆ ಬಿಟ್ಟಾಗ ಸ್ವಲ್ಪ ಗಿಡ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಗಿಡ ವೀಕ್ ಆಯಿತೋ ಆವಾಗ ಅದರಲ್ಲಿ ಹೂ ಬರಲಿಕ್ಕೆ ಪ್ರಾರಂಭಿಸುತ್ತದೆ. ಹೂ ಬಂದಾಗ ಅದರಲ್ಲಿ ಬೀಜ ಸಿಗ್ತದೆ. ಈ ಬೀಜವನ್ನು ಹಾಗೆ ನಾನು ಒಣಗಿಸಿ, ನೋಡಿ ಇದು ಬೀಜ ಆಗಿದೆ ಬೇಕಾದಷ್ಟು. ಇದು ಒಂಥರ ನೋಡಿ ಇಲ್ಲಿ ನೇರಳೆ ಹಣ್ಣಿನಾಗಿ ಆಗ್ತದೆ. ಇಲ್ಲಿ ತೋರಿಸ್ತೇನೆ ನಾನು ನಿಮಗೆ. ನೋಡಿ, ನಾವು ಕುಂಟಾಲ ಹಣ್ಣು ಅಂತ ಮೊದಲು ಪಾಡಿಯಲ್ಲೆಲ್ಲ ಸಿಗ್ತಾ ಇತ್ತಲ್ಲ, ಈಗ ಸಿಗ್ತಾ ಇಲ್ಲ ಅದು. ನೋಡಿ, ಇದು ಬೀಜ.
ಇದು ಪಕ್ಕ ಉದುರಿ ಹೋಗ್ತದೆ. ಇದನ್ನು ತಗೊಂಡು ಈ ಬೀಜವನ್ನು ತಗೊಂಡು ನಾವು ಈ ರೀತಿಯಾಗಿ ನೋಡಿ ಅಲ್ಲಿ ಒಣಗಿಸಬೇಕು. ನೋಡಿ ನಾನು ಬೇರೆ ಬೇರೆ ರೀತಿಯಲ್ಲಿ ಒಣಗಿಸ್ತೇನೆ. ಇಲ್ಲಿ ಇಡಬೇಕು. ಇದು ಒಣಗಿ ಆಗಿದ ನಂತರ ನಾನು ಇದು ಗಿಡ ಬರೆಸಲಿಕ್ಕೆ ತುಂಬ ಕಷ್ಟ ಇದೆ. ಇದು ಬೀಜವನ್ನು 2 ದಿವಸ ನೀರಲ್ಲಿ ನೆನೆಸಿ ಹಾಕಿ ಇದನ್ನೊಂದು ಇಂಥ ಒಂದು ಟ್ರೇ ಅಥವಾ ಸ್ವಲ್ಪ ದೊಡ್ಡ ಟ್ರೇಯಲ್ಲಿ ಹಾಕ್ಕೊಂಡು ಗೊಬ್ಬರದಲ್ಲಿ ಹಾಕಿಟ್ಟುಕೊಂಡು 2 ದಿವಸ ಪ್ಲಾಸ್ಟಿಕಲ್ಲಿ ಮುಚ್ಚಿ ಹಾಕಬೇಕು. ಇದನ್ನು ಒತ್ತು ಕೊಡಬೇಕು. ಸ್ವಲ್ಪ ಅದಕ್ಕೆ ಸೆಕೆ ತಾಗಿದಾಗ 3-4 ದಿವಸದಲ್ಲಿ ಅದು ಮೊಳಕೆ ಬರ್ತದೆ. ಈ ರೀತಿಯಾದ ಗಿಡ ಆಗ್ತದೆ. ಈ ಗಿಡವನ್ನು ತೆಗೆದು ಗ್ರೋ ಬ್ಯಾಗಲ್ಲೋ ಅಥವಾ ಯಾವುದೇ ನಾವು ಹೊಂಡ ತೆಗೆದು ಇದನ್ನು ನಾಟಿ ಮಾಡ್ಬೋದು. ನೋಡಿ ಇದು ಈ ಸಲದ ಬೀಜದಲ್ಲೇ ಮಾಡಿದಂಥ ಗಿಡ. ಈಗ ಅದೇ ಬೀಜವನ್ನು ತಗೊಂಡು ನಾನಲ್ಲಿ ಗಿಡ ಮಾಡಿದ್ದು. ಈ ಉನ್ಯಾಕರ ಕೃಷಿ ಭೂಮಿ ಸಣ್ಣದಿರಬಹುದು, ಆದರೆ ಕೃಷಿಯ ಬಗ್ಗೆ ಇವರಲ್ಲಿರುವ ಜ್ಞಾನ ಅಪಾರ. ಆ ಬಗ್ಗೆ ವೈಜ್ಞಾನಿಕವಾಗಿ ಸಾಕಷ್ಟು ಮಾಹಿತಿಯನ್ನು ಇವರು ತಿಳ್ಕೊಂಡಿದ್ದಾರೆ. ಕೃಷಿಗೆ ದಾಳಿ ಮಾಡುವ ಕೀಟಗಳು, ಅವುಗಳನ್ನು ವೈಜ್ಞಾನಿಕವಾಗಿ ತಡೆಯುವ ವಿಧಾನಗಳು, ಕೀಟಗಳನ್ನು ಆಕರ್ಷಿಸುವುದಕ್ಕೆ ಬೆಳೆಯಬೇಕಾದ ಪರ್ಯಾಯ ಬೆಳೆಗಳು ಇತ್ಯಾದಿಗಳನ್ನು ಒಬ್ಬ ತಜ್ಞ ರೈತನಿಗೂ ಮಿಗಿಲಾಗಿ ಇವರು ತಿಳ್ಕೊಂಡಿದ್ದಾರೆ. ನೋಡಿ, ಇದು ತರಕಾರಿಯಲ್ಲಿ ಹೀರೆಕಾಯಿ ಅಂತ ಹೇಳ್ತಾರೆ. ಅದಕ್ಕೆ ಇಂಗ್ಲೀಷಲ್ಲಿ ರಿಗ್ಗಾರ್ಡ್ ಅಂತ ಹೇಳ್ತಾರೆ ಅಂತ ಕಾಣ್ತದೆ. ನಾನಿದನ್ನು IHR ಬೆಂಗಳೂರು ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಪೋಸ್ಟಲ್ ಮೂಲಕ ತರಿಸಿದ್ದೇನೆ. ಇದೊಂದು ಹೈಬ್ರಿಡ್ ವೆರೈಟಿ. ನನ್ನ ನೆನಪಿನ ಪ್ರಕಾರ ವಿಕ್ರಮ್ ಅಂತ ಕರೀತಾರೆ ಅದಕ್ಕೆ. ಒಂದು ಫಸಲು ಇದರಲ್ಲಿ ತೆಗೆದಿದ್ದೇನೆ ನಾನು. ಅಕ್ಟೋಬರ್ 32-35 ದಿವಸದಲ್ಲಿ ಆ ಫಸಲು ನನ್ನ ಕೈ ಸೇರಿದೆ. ಸುಮಾರು 1 ತಿಂಗಳಷ್ಟು ಕಾಲ ಅದರಿಂದ ನಾನು ಒಂದು 25-35 kgಯಷ್ಟು 2 ಇದರಿಂದ ಈ ಲಂಬಾಕಾರದಲ್ಲಿ ನಿಲ್ಲಿಸಿದಂಥ ಈ ಒಂದು ಇದರಿಂದ ಇದನ್ನು ತೆಗೆದಿದ್ದೇನೆ ನಾನು. ಅನಂತರ ನಾನು ಹಾಕಿದ್ದು ಇವತ್ತಿಗೆ 28 ದಿವಸ ಆಯಿತು. ಇದೊಂದು 35 ದಿವಸದಲ್ಲಿ ಫಸಲು ಬರ್ಬೋದು. ಈಗಾಗಲೇ ಸ್ವಲ್ಪ ಸ್ವಲ್ಪ ಹಣ್ಣುಗಳು ಕಾಣ್ತಾ ಇದೆ. ನೋಡಿ, ಇದು ಗೋಣಿಚೀಲ, ಪೈಂಟು ಅಥವಾ ಟೈಲ್ಸ್ ತುಂಬಿದಂಥ ಗೋಣಿಚೀಲ. ಇದು ಮತ್ತೊಮ್ಮೆ ಅದನ್ನು ಉಪಯೋಗಿಸಿದ್ದೇನೆ ನಾನು. ಈ ರೀತಿಯಾಗಿ ಇದನ್ನು ನಾಟಿ ಮಾಡಿದ್ದೇನೆ, ಗೊಬ್ಬರ ಸಹ ಹಾಕಿಕೊಂಡು. ಕೃಷಿಯಲ್ಲಿ ಒಂದು ಇದಿದೆ ತೋಟಗಾರಿಕೆಯಲ್ಲಿ, ಒಂದು ಬೆಳೆ ಒಮ್ಮೆ ಬೆಳೆದರೆ ಅದೇ ಬೆಳೆಯನ್ನು ಇನ್ನೊಂದು ಸರ್ತಿ ಅದೇ ಚೀಲದಲ್ಲಿ ಅದೇ ಜಾಗದಲ್ಲಿ ಮಾಡಬಾರ್ದು. ಯಾಕೆಂದರೆ ಅದು ರೋಗಗಳು ಅದಕ್ಕೆ ಪಕ್ಕನೆ ತಾಗಿಬಿಡ್ತದೆ, ಅದು ಫಸಲು ಅಷ್ಟು ಚೆನ್ನಾಗಿ ಬರುವುದಿಲ್ಲ ಅಂತೇಳಿ. ಅದಕ್ಕಾಗಿ ನಾನು ಗೋಣಿಚೀಲ ಅದನ್ನೇ ಯೂಸ್ ಮಾಡಿ ಆ ಮಣ್ಣನ್ನು ಬೇರೆ ಮಣ್ಣನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ನಮ್ಮ ತೋಟಗಾರಿಕೆ ಅಥವಾ ತರಕಾರಿ ಬೆಳೆಗಳಿಗೆ ಬಿಸಿಲು ಅಗತ್ಯ ಇದೆ. ಕೆಲವೊಂದು ಅರ್ಧ ಬಿಸಿಲು ಬೇಕು, ಇನ್ನೊಂದಕ್ಕೆ ಪೂರ್ತಿ ಬಿಸಿಲೇ ಬೇಕು, ತುಂಬ ಬಿಸಿಲು ಬೇಕಾಗ್ತದೆ. ಇಲ್ಲಿ 2 ತೊಂದರೆಗಳಿದೆ ನನಗೆ. ಒಂದು, ತೆಂಗಿನ ಮರದ ಗಿಡಗಳ ಬೇರುಗಳು ಎದ್ದು ಬರುವುದರಿಂದ ಈ ಮಣ್ಣಷ್ಟು ಫಲವತ್ತತೆ ಅಲ್ಲ. ಅದಕ್ಕಾಗಿ ನನಗೆ ಹೊರಗಿನಿಂದ ಮಣ್ಣು ತರಬೇಕಾಗ್ತದೆ. ನಾನು ಈಗಾಗಲೇ 2-3 ಲೋಡ್ ತರಿಸಿದ್ದೇನೆ. ಅದನ್ನು ಈಗ ಏರು ಮಾಡಿ ನಾಟಿ ಮಾಡಿದರೆ ನನಗೆ ಒಳ್ಳೆಯ ಫಸಲು ಬರ್ತದೆ. ಸೊ ಅದನ್ನು ಬಿಟ್ಟು ನಾನು ಜನರಿಗೆ ಸುಲಭದಲ್ಲಿ ಕೃಷಿ ಮಾಡಬಹುದು ಎಂಬ ಒಂದು ಸಂದೇಶವನ್ನು ಅಥವಾ ಒಂದು ವಿಚಾರವನ್ನು ಅವರಿಗೆ ತಿಳಿಸಲಿಕ್ಕಾಗಿ ಈ ರೀತಿಯಾಗಿ ನಾನು ಮಾಡಿಕೊಂಡಿದ್ದೇನೆ. ಅದು ಈಗ ಇದು ಹೀರೆ ಆಯಿತು. ಹೀರೆಯಲ್ಲಿ ಇನ್ನೊಂದಿದೆ ನಿಮಗೀಗ. ಹೀರೆ ಆಗಲಿ ನಾನು ಯಾವುದೇ ತರಕಾರಿ ಆಗಲಿ ನಾನು ಈ ರೀತಿ ವರ್ಟಿಕಲರ್ ಆಗಿ ಒಂದು ನಮ್ಮ ಲಂಬಾಕಾರ ಇದು ಹೀಗೆ ನಿಲ್ಲಿಸಿ ಮಾಡುವಂಥದ್ರಲ್ಲಿ ಒಂದು ಐಡಿಯಾ ಇದೆ. ಇದು ಸಾಮಾನ್ಯವಾಗಿ ದೊಡ್ಡ ನೀವು ಮೈಸೂರು ಕಡೆ ಬೆಂಗಳೂರು ಕಡೆ ಹೋದಾಗ ಎಲ್ಲ ತೋಟದಲ್ಲೂ ಕೂಡ ಇದೇ ಕ್ರಮವನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ಇದು ತುಂಬ ಶಿಫಾರಸು ಮಾಡಲ್ಪಟ್ಟಂಥ ಒಂದು ವಿಧಾನ. ಏಕೆಂತ ಹೇಳಿದರೆ ತುಂಬ ಜಾಗದಲ್ಲಿ, ಕಮ್ಮಿ ಜಾಗದಲ್ಲಿ ಇಂಥ ಕೃಷಿಗಳು ಮಾಡ್ಬೋದು. ಅದನ್ನು ಅವರು ಹೀಗೆ ನಿಲ್ಲಿಸಿದಾಗ ನೋಡಿ, ಇಲ್ಲಿ ಕೊಯ್ಲಿಕ್ಕೂ ಈಸಿ ಆಗ್ತದೆ. ಇದನ್ನು ಮದ್ದು ಕೊಡಲಿಕ್ಕಾಗಲಿ ಯಾವುದೇ ರೀತಿಯ ಒಂದು ಕೀಟ ಬಿದ್ದರೆ ಕೈಯಲ್ಲಿ ತೆಗೆದು ಬಿಡಲಿಕ್ಕಾಗಿ ಎಲ್ಲದಕ್ಕೂ ತುಂಬ ಈಸಿಯಾಗಿರ್ತದೆ. ತುಂಬ ಹಣ್ಣುಗಳು ಕೂಡ, ಅದರ ಕಿತ್ತುವಂಥ ತರಕಾರಿಗಳು ಕೂಡ ತುಂಬ ಸ್ವಚ್ಛವಾಗಿರ್ತದೆ, ಮಣ್ಣು ತಾಗಿರುವುದಿಲ್ಲ. ನೋಡಿ, ಇದು ಎಲ್ಲೋ ಸ್ಟಿಕ್ಟ್ ಅಂತ ಹೇಳೋದು. ಒಂಥರ ಗಮ್ ಇದೆ, ಅಂಟಿದೆ ಇದರಲ್ಲಿ. ಯಾವಾಗ ಕೀಟಗಳು ಹಾರಾಡಿ ರೋಗವನ್ನು ಹಬ್ಬುವಂಥ ಕೀಟಗಳು, ಈ ಹಳದಿ ಬಣ್ಣಕ್ಕೆ ಯಾವಾಗಲೂ ಕೀಟಗಳು ಆಕರ್ಷಣೆಗೊಳ್ಳುತ್ತವೆ. ಅದು ನೇರವಾಗಿ ಆಕರ್ಷಣೆಗೊಂಡು ಇದಕ್ಕೆ ತಾಗಿ ಇಲ್ಲೇ ಸಿಕ್ಕಿಬಿಡುತ್ತದೆ. ನೋಡಿ, ಇಲ್ಲಿ ಬೇಕಾದಷ್ಟು ನೋಡಿ ಎಷ್ಟು ಕೀಟಗಳು. ನೋಡಿ, 2 ಕಲರ್ ಇದೆ. ಒಂದರಲ್ಲಿ 2 ಕಲರ್ಗಳು. ಒಂದೊಂದು ಕೀಟಗಳು ಬೇರೆ ಬೇರೆ ಕಲರನ್ನು ಸಾಮಾನ್ಯ ಬಣ್ಣವನ್ನು ಆಕರ್ಷಿಸುತ್ತದೆ. ಇದು ಹೆಚ್ಚಾಗಿ ಅದು ಹಳದಿ ಈ ರೀತಿ ಬಣ್ಣವನ್ನೇ ಅದು ಆಕರ್ಷಿಸುವುದು. ಇಲ್ಲಿ ನೋಡಿ, ಇನ್ನೊಂದಿದೆ. ಇದರಲ್ಲಿ ಈ ಹೀರೆ ಅಥವಾ ಯಾವುದೇ ತರಕಾರಿಯನ್ನು ತೂತು ಮಾಡಿ ಅದರ ರಸ ಹೀರಿ ಅದು ಉರುಟಾಗುವಂತೆ ನೋಡ್ಕೊಳ್ತದೆ. ಅದು ಅಂಥ ಇವುಗಳು ಇದರಲ್ಲಿ ಇಲ್ಲೇ ಸತ್ತು ಬೀಳ್ತದೆ. ಇದಾಕಿದ ಕೂಡ ನಾವು ಕೀಟನಾಶಕ ಕೊಡುವುದರಿಂದ ನಾವು ಒಂದು ಉತ್ತಮ, ಅತ್ಯಂತ ಸ್ವಚ್ಛವಾದಂಥ ತರಕಾರಿ ಈ ರೀತಿಯ ಮೆಥಡ್ ಅಥವಾ ಈ ರೀತಿಯ ಪದ್ಧತಿಗಳಿಂದ ನಾವು ಅದನ್ನು ಮಾಡ್ಕೊಳ್ಳೋದು. ಅದರ ವಾಸನೆಗೆ ಅದು ಅದು ಆಕರ್ಷಣೆಗೊಳ್ಳುತ್ತದೆ, ಒಳಗೆ ಹೋಗ್ತದೆ. ವಾಸನೆ ಜಾಸ್ತಿ ಆದಾಗ ಅಲ್ಲಿ ಅದು ತಿರುಗಿ ಅದರೊಳಗೆ ಬಿದ್ದು ಬಿಡುತ್ತೆ. ನೋಡಿ, ಇದೊಂದು ಮರದ ತುಂಡಾಗಿದೆ. ಇದರಲ್ಲಿ ಅವರು ಇದಕ್ಕೆ ಬೇಕಾದಂತಹ ಮದ್ದನ್ನು ಅಥವಾ ಅದನ್ನು ಒಂಥರ ಸುವಾಸನೆ ಪರ್ಫ್ಯೂಮ್ ಇರುವಂತಹ ಒಂದು ಇದನ್ನು ಹಾಕಿಬಿಟ್ಟಿದ್ದಾರೆ. ಇದು ಈ ರೀತಿ ಇಟ್ಟಿದಾಗ ಈ ಕೀಟಗಳು ಆ ಪರ್ಫ್ಯೂಮನ್ನು ಆಕರ್ಷಿಸಲ್ಪಡುತ್ತದೆ. ಇದು ತುಂಬ ಡೇಂಜರ್. ಇದು ಗಿಡವೇ ಹೋಗ್ತದೆ ಇದರಲ್ಲಿ. ಇದಕ್ಕೆ ಲೀಫ್ ಮೈನರ್ ಅಂತ ಹೇಳ್ತಾರೆ. ಅದು ಸಾಮಾನ್ಯವಾಗಿ ರಂಗೋಲಿ ರೋಗ ಅಂತ ಹೇಳ್ತಾರೆ. ಇದಕ್ಕೆ ಸಾಮಾನ್ಯವಾದಂತಹ ನಮ್ಮ ಕೀಟನಾಶಕ ಬಗುವುದಿಲ್ಲ. ಇದು ಒಂಥರ ಲಾರ್ವಾ ಹಾಕ್ಕೊಂಡು ಆ ಲಾರ್ವಾ ಇದರ ಎಲ್ಲ ಹೀರ್ತಾ ಹೋಗ್ತದೆ, ಕೊನೆಗೆ ಎಲೆ ಒಣಗಿ ಹೋಗ್ತದೆ. ಮುಂದೆ ಇದರಲ್ಲಿ ಇದು ದ್ವಿತೀಯ ಸಂಶ್ಲೇಷಣೆ ಆಗುವುದಿಲ್ಲ. ನಮಗೆ ಬೇಕಾದಷ್ಟು ಉತ್ತಮ ರೀತಿಯಲ್ಲಿ ಇದು ತರಕಾರಿ ಫಸಲು ಹಣ್ಣುಗಳು ಬರುವುದಿಲ್ಲ. ಎಲ್ಲೆಲ್ಲ ಅದರದ್ದು ಬೇರೆಯ ರೋಗ ತರುವಂತಹ ಇರುವೆಗಳೇ ರೋಗ ತರುವಂಥ ಇರುವೆಗಳಿವೆ. ಉಳಿದಂತೆ ರೋಗದ ಲಾರ್ವಗಳನ್ನು ಅದರ ಮೊಟ್ಟೆಗಳನ್ನೆಲ್ಲ ಅದು ಹೆಕ್ಕಿ ತಿಂತದೆ.
ಈ ಹೀರೆ ಯಾವಾಗಲೂ ಕೂಡ ಸಾಯಂಕಾಲ ನಂತರ ಅದು ಹೂ ಕಾಣೋದು. ಆದರೆ ಈ ಗಂಡು ಈ ಹೀರೆ ಬರಲಿಕ್ಕಿಲ್ಲ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇದು ಸತ್ತೋಗ್ತದೆ. ಮುಂದೆ ಬರುವಂಥದ್ದು ಸರಿಯಾದ ರೀತಿಯಲ್ಲಿ ಬರ್ಬೋದು. ಅದು ನಂತರ ಬರುವಂಥದ್ದು ಈ ರೀತಿ ಅಂದರೆ ಈ ಆಕೃತಿಯಲ್ಲಿ ಬರುವಂಥದ್ದೆಲ್ಲ ಅದು ನಾವು ಹೀರೆ ಕೊಡುವಂಥದ್ದು, ಇದಕ್ಕೆ ಹೆಣ್ಣು ಹೂ ಅಂತ ಹೇಳ್ತೇವೆ. ಇದು ಮುಳ್ಳು ಸೌತೆ. ನಾನು ನವಂಬರ್ ಕೊನೆ ವಾರದ ಫಸ್ಟ್ ವೀಕಲ್ಲಿ ಹಾಕಿದ್ದೆ. ಡಿಸೆಂಬರ್ ಸುಮಾರು ಒಂದು 10 ತಾರೀಕಿನಿಂದ ನನಗೆ ಸಿಕ್ಕಿತ್ತು ಫಸಲು. ಸುಮಾರು ಪ್ರಥಮ ಕೊಯ್ಲಿಗೆ ನನಗೆ ಒಂದು 25 kg ಅಷ್ಟು ಇಷ್ಟು ಇದರಲ್ಲಿ ಸಿಕ್ಕಿದೆ ನನಗೆ. ನಂತರ ಸ್ವಲ್ಪ 2 kg 5 kg ಸಿಗ್ತಾ ಬರ್ತಾ ಇತ್ತು. ಅದು ನೀವೇ ಎಣಿಸ್ಬೋದು, ಇದೊಂದು ರೋಗ ಬಡಿದಂಥ ಒಂದು ಬೀಳು, ಒಂದು ಬಲ್ಲಿ ಅಂತೇಳಿ ನೀವು ಎಣಿಸಿರ್ಬೋದು. ರೋಗ ಅಲ್ಲ, ಆ್ಯಕ್ಚುಲಿ ಇದು ಮುಗೀತು, ಇದರ ಫಸಲು ಮುಗೀತು, ಅದು ಅಷ್ಟೇ ಇರುವುದು. ಇದನ್ನು ನಾನೀಗ ಅಲಿಸಿ ಮತ್ತು ಬೇರೆ ಯಾವುದೇ ತರಕಾರಿಯನ್ನು ಇಲ್ಲಿ ಹಾಕಬೇಕಾಗ್ತದೆ. ನೋಡಿ ಇದೆಲ್ಲ ಬರುವಂಥದ್ದು. ಇದಕ್ಕೆ ಬೇಕಾದಂಥ ನಮ್ಮ ತಜ್ಞರಿಂದೆಲ್ಲ ಬೇಕಾದಷ್ಟು ಕೃಷಿ ಇಲಾಖೆಯಲ್ಲಿ ತಜ್ಞರನ್ನು ಸಿಗ್ತಾರೆ. ಅವರಿಗೆ ಇದನ್ನು ತೋರಿಸಿದಾಗ ಯಾವ ಮದ್ದು ಹೊಡಿಬೇಕು, ಯಾವ ಮದ್ದು ಹೊಡಿಬಾರ್ದು ಅಂತೆಲ್ಲ ಅವ್ರು ಹೇಳ್ತಾರೆ. ಕೀಟನಾಶಕವನ್ನು ಉಪಯೋಗಿಸುವಾಗ ನಾವು ಖಂಡಿತವಾಗಿಯೂ ಕೂಡ ನಾವು ತಜ್ಞರ ಸಲಹೆ ಇಲ್ಲದೆ ನೇರವಾಗಿ ನಾವು ಯಾವತ್ತೂ ಕೂಡ ಕೀಟನಾಶಕವನ್ನು ಸಿಂಪರಣೆ ಮಾಡಬಾರ್ದು. ಸಾಮಾನ್ಯವಾಗಿ ಒಳ್ಳೆ ರೇಟ್ ಇರುವಂತಹ ಒಂದು ಹೂವಿದು, ಮಾರ್ಕೆಟಲ್ಲಿ ನೋಡಿರ್ಬೋದು. ಎಲ್ಲ ಪೂಜೆ ಪುರಸ್ಕಾರ ಮತ್ತು ಇತರೆ ಕಾರ್ಯಕ್ರಮಗಳಿಗೆಲ್ಲ ಹೂ ಮಾರುವವರೇ ಇರ್ತಾರೆ. ತುಂಬ ಜನರ ಉದ್ಯೋಗಗಳವುದು, ತುಂಬ ಜನರ. ಆದರೆ ನಾನಿದನ್ನು ಬೆಳೆಸಿದ್ದು ಒಂದು ರೀತಿ ವೈಜ್ಞಾನಿಕ ಸಲಹೆ ಪ್ರಕಾರ. ಅಂದರೆ ವಿಜ್ಞಾನಿಗಳು ಇದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇಂಥ ಹೂಗಳನ್ನು ನೀವು ಬೆಳೆಸಿದಾಗ ಹತ್ತಿರಕ್ಕೆ ನಿಮ್ಮ ತರಕಾರಿಗೆ ಬಂದು ದಾಳಿ ಮಾಡುವಂಥ ಕೀಟಗಳು ಇದರಿಂದ ಆಕರ್ಷಣೆಗೊಂಡು ಅದು ಇದರತ್ತೆ ಸುತ್ತ ತಿರ್ತಾ ಇರ್ತವೆ. ಆವಾಗ ತಕ್ಷಣವಾಗಿ ನಮಗೆ ಬೇಕಾದ ತರಕಾರಿ ಬೆಳೆದು ನಮ್ಮ ಕೈ ಸಿಗ್ತದೆ. ರೋಗ ಅಟಕ ಮಾಡಲಿಕ್ಕಾಗಿ ಇದೊಂಥರ ರಾಸಾಯನಿಕ ರಹಿತವಾಗಿ ತರಕಾರಿ ಮಾಡುವಂತಹ ಒಂದು ಪದ್ಧತಿಯಲ್ಲಿ ಇದು ಕೂಡ ಒಂದು. ಇದಕ್ಕೆ ಮಾರಾಟಕ್ಕಾಗಿ ಮಾಡಿದ್ದಲ್ಲ, ಅಲ್ಲ, ನಾನು ಇದನ್ನು ಬೇಕಾದಷ್ಟು ಮಾರಾಟ ಇದೆ, ತಗೊಂಡು ಹೋಗ್ತಾರೆ. ರಾಸಾಯನಿಕ ಮುಕ್ತವಾದಂತಹ ಒಂದು ತರಕಾರಿಯನ್ನು ನಾನು ತಿನ್ನಬೇಕು ಮತ್ತು ನನ್ನ ಸ್ನೇಹಿತರಿಗೆ ಕೊಡಬೇಕು ಎಂಬ ಉದ್ದೇಶದಲ್ಲಿ ಇದನ್ನು ನಾನು ಮಾಡಿದ್ದೇನೆ. ಗೊಬ್ಬರ ಇಲ್ಲ, ಏನಿಲ್ಲ, ಒಂದು ನೋಡಿ ಅಲ್ಲಿ ಅದೇ ಯಾವುದು 18-20 ಎಕರದ್ದು ಏನೋ ಒಂದು ಪಿಸಿವಿ ತಗೊಂಡಿದ್ದೇನೆ. ಅದಕ್ಕೆ ಮಣ್ಣು ತುಂಬಿಸಿದ್ದೇನೆ, ಸ್ವಲ್ಪ ಗೊಬ್ಬರ ಹಾಕಿದ್ದೇನೆ, ಇದನ್ನು ನಾಟಿ ಮಾಡಿದ್ದೇನೆ, ಬೀಜ ಹಾಕ್ಕೊಂಡು. ಇದೊಂದು ಒಳ್ಳೆಯ ವೆರೈಟಿ, IHR ಅಂತ ತರಿಸಿದ್ದು ಬಾನು ಎಂಬ ಹೈಬ್ರಿಡ್ ವೆರೈಟಿ. ಇದು ಎಲೆಕೋಸು ನೋಡಿ, ಇಲ್ಲಿ ಕೂಡ ಇದೆ. ಸಾಮಾನ್ಯವಾಗಿ ಈ ಹತ್ತಿರದಲ್ಲಿ ಇದು ಸ್ವಲ್ಪ ಬೆಳೆಯುವುದು ಕಮ್ಮಿ. ಇದು ಸಾಮಾನ್ಯವಾಗಿ ಘಟ್ಟದ ಕಡೆ ಬೆಳೆಯುವಂಥ ಒಂದು ತರಕಾರಿ. ನಾನು ಈಗಾಗಲೇ 2 ವರ್ಷಕ್ಕೆ ಮೊದಲು ಟ್ರೈ ಮಾಡಿದ್ದೇನೆ. ಇಲ್ಲಿ ನನಗೆ ಮನೆ ಪದಾರ್ಥಕ್ಕೆ ಸಿಕ್ಕಿಬಿಟ್ಟಿದೆ. ಇದು ಸಾಮಾನ್ಯವಾಗಿ ಸ್ಲ್ಯಾಬ್ನ ಅಥವಾ ತಾರಸಿ ತೋಟದಲ್ಲಿಯೂ ಮನೆ ಅಂಗಳದಲ್ಲಿಯೂ ಕೂಡ ಈ ರೀತಿ ಬ್ಯಾಗ್ನಿಂದ ಮಣ್ಣು ತುಂಬಿಸಿ ಇದನ್ನು ಮಾಡ್ಬೋದು. ಇಲ್ಲಿ ನೋಡಿ ಕಾಲಿಫ್ಲವರ್ ಅಥವಾ ಹೂಕೋಸು, ಇದನ್ನು ಕೂಡ ಹಾಗೆ ಬ್ಯಾಗಲ್ಲಿ ಕೂಡ ನಾವು ಮಾಡ್ಬೋದು ಮನೆಯ ತೋಟದ ತಾರಸಿ ಮೇಲೆ. ಈ ಉನ್ಯಾಕರ ಕೃಷಿಯ ವಿಶೇಷತೆ ಏನಂದ್ರೆ, ಇವರು ಬರೇ ಮಾರಾಟಕ್ಕಾಗಿ ಮಾತ್ರ ಕೃಷಿಗೆ ಇಳಿದಿಲ್ಲ. ಇವರಿಗೆ ಅದೊಂದು ಪ್ಯಾಷನ್. ತಾನು ಬೆಳೆದ ಬೆಳೆಯನ್ನ ಸ್ವತಃ ಬಳಸುತ್ತಾರೆ, ಊರಿನವರಿಗೂ ಕೊಡ್ತಾರೆ, ಮಾರಾಟವನ್ನು ಮಾಡ್ತಾರೆ. ಅತ್ಯಂತ ಅನಿವಾರ್ಯ ಎಂಬ ಸಂದರ್ಭದಲ್ಲಿ ಮಾತ್ರ ಕೀಟನಾಶಕಗಳನ್ನು ಬಳಸುವ ಇವರ ಕೃಷಿಕ ಪ್ರಜ್ಞೆ ನಿಜಕ್ಕೂ ಶ್ಲಾಘಿಸಬೇಕಾದದ್ದು. ಇದು ಮೂಲಂಗಿಯಲ್ಲಿ ಮಾರ್ಕೆಟಲ್ಲಿ ನಿಮಗೆ ಸಿಗ್ತದೆ. ಈ ಕಡೆಯವರು ಸ್ವಲ್ಪ ತಿನ್ನೋದು ಕಮ್ಮಿ ಅಂತ ಹೇಳ್ತಾರೆ, ನಾವು ಅದನ್ನು ಪದಾರ್ಥ ಮಾಡ್ತೇವೆ. ನೋಡಿ, ಇದು 2 ತಿಂಗಳಾಯಿತು, 60 ದಿವಸದಲ್ಲಿ ಬರುವಂಥ ಒಂದು ಇದು. ಸಾಮಾನ್ಯವಾಗಿ ಇದನ್ನು ಎಲೆ ಸಹಿತ ನಾವು ಕೊಚ್ಚಿ ಹಾಕಿ ನಾವು ಇದು ಪದಾರ್ಥ ಮಾಡಿ ತಿನ್ಬೋದು. ಖಾಲಿ ಚಹಾ ಸೇವಿಸುವ ಸಮಯದಲ್ಲಿಯೂ ಕೂಡ ಇದನ್ನು ಒಂದು ಸ್ವಲ್ಪ ತೆಂಗಿನ ತುರಿ ಹಾಕಿ ತಿನ್ನಲಿಕ್ಕೆ ಬಹಳ ಚೆನ್ನಾಗಿ ರುಚಿ ಇರ್ತದೆ. ಎಲ್ಲ ರೋಗಕ್ಕೂ ಕೂಡ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ನಾನು ಹೇಳಿದೆ, ಇದು ನಾನು ಗ್ರೋ ಬ್ಯಾಗಲ್ಲೇ ಬೆಳೆದಿದ್ದೇನೆ. ಈಗಾಗಲೇ ನಮ್ಮ ತಾರಸಿಯ ಮೇಲೆ ಅಥವಾ ಮನೆ ಅಂಗಳದಲ್ಲಿ ಸ್ವಲ್ಪ ಜಾಗದಲ್ಲಿ ಕೂಡ ಬೆಳೆಯಬಹುದು ಎಂಬ ಒಂದು ಜನರಿಗೆ ಮಾಹಿತಿ ಕೊಡಲಿಕ್ಕಾಗಿ ಈ ರೀತಿ ನಾನು ನೆಲದಲ್ಲಿ ಬೆಳೆದರೆ ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಮೆತ್ತಗೆ ಮಣ್ಣಿರಬೇಕು, ಇದರ ಅಡಿಯಲ್ಲಿ ಕಲ್ಲು ಸಿಗಬಾರ್ದು. ಕಲ್ಲು ಸಿಗದೆ ಅಲ್ಲೇ ನಿಂತು ಬಿಡ್ತದೆ. ಇದು ಯಾವುದೇ ರೀತಿಯ ರಾಸಾಯನಿಕ ಕೀಟನಾಶಕ ಕೂಡ ಇದಕ್ಕೆ ತಾಗಲಿಲ್ಲ. ಇದನ್ನು ಈ ರೀತಿ ಹಾಗೆ ತೊಳೆದುಕೊಂಡು ಹೋಗಿ ಯಾವುದೇ ಕೀಟಗಳ ಬಾಧೆಯೂ ಕೂಡ ಇದಕ್ಕಿಲ್ಲ. ಇದನ್ನು ಹಾಗೆ ಕೊಚ್ಚಿ ಪದಾರ್ಥ ಮಾಡಿಕೊಂಡು ಇಡೀ ಎಲ್ಲವನ್ನು ಕೂಡ ಒಂದು ಬೇರು ಕೂಡ ಬಿಸಾಡದೆ ಅದು ತಿನ್ಬೋದು. ಸ್ವಲ್ಪ ಕಹಿ ಇರ್ತದೆ, ಅದರ ಮೊದಲನೇ ಸ್ವಲ್ಪ ನೀರನ್ನು ತೆಗೆದರೂ ಕೂಡ ಅದು ಸರಿಯಾಗಿ ಬಿಡ್ತದೆ. ನೋಡಿ, ಇದು ನಾನು ಈಗ ಮೂಲಂಗಿ ನಿಮಗೆ ತೋರಿಸಿದೆ. ಇದು ನಿನ್ನೆ ನಾನು ತಾನೇ ಬೀಜ ಹಾಕಿದ್ದೇನೆ. ಇದಕ್ಕೆ ಇದನ್ನು ಮಣ್ಣು ಹದಗೊಳಿಸಿದ್ದೇನೆ, ಗ್ರೋ ಬ್ಯಾಗ್ ಥರ ಮಾಡ್ಕೊಂಡಿದ್ದೇನೆ. ತುಂಬ ಹಗುರವಾದ ಮೃದುವಾದ ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಬೀಜ ಎಲ್ಲಿ ಬಿಟ್ಟಿದ್ದೇನೆ. ಇದು ಹತ್ತಿರ ಇದೆ. ಅದನ್ನು ಬೇಕಾದಷ್ಟು ಸರಿಯಾಗಿ ಮಾಡ್ಕೊಂಡು ಬಿದ್ದರೆ ಒಳ್ಳೆಯ 2 ತಿಂಗಳಲ್ಲಿ ಅತ್ಯುತ್ತಮವಾದಂಥ ಫಸಲು ನಮಗೆ ಸಿಗ್ಬೋದು. ಇದು ಮನೆ ಪಕ್ಕದಲ್ಲಿ ಕೂಡ ಇದಕ್ಕಿಂತ ಚಿಕ್ಕ ಗ್ರೋ ಬ್ಯಾಗಲ್ಲಿ ಕೂಡ ಇದನ್ನು ಬೆಳೆಸ್ಕೊಳ್ಬೋದು. ತಾರಸಿಯಲ್ಲಿ ಮಾಡಲಿಕ್ಕೆ ಒಂದು ಅತ್ಯುತ್ತಮ ವಿಧಾನ. ಮತ್ತು ಬೇಕಾದಷ್ಟು 1-2 ದಿವಸಕ್ಕೆ, ಪ್ರತಿ ದಿವಸ ನಮಗೆ ಸಿಕ್ಕಲಿಕ್ಕೆ ಇದನ್ನು 3-4 ಪಾರ್ಟ್ ಮಾಡ್ಕೊಳ್ಬೇಕು. ಒಂದು 10 ದಿವಸಕ್ಕೊಮ್ಮೆ ಅಥವಾ 1 ತಿಂಗಳಿಗೊಮ್ಮೆ ಬೀಜ ಹಾಕ್ತಾ ಬಂದರೆ ಇಡೀ ವರ್ಷ ನಮಗೆ ಇದರಲ್ಲಿ ಮೂಲಂಗಿಯನ್ನು ಪಡಿಬೋದು. ಇದು ಸ್ವೀಟ್ ಕಾರ್ನ್, ನಮ್ಮ ಗೋವಿನ ಜೋಳ ಅಂತ ಹೇಳಿದಿಲ್ಲ ನೀವು. ಗೋವಿನ ಜೋಳ ಬೇರೆ, ಸ್ವೀಟ್ ಕಾರ್ನ್ ಬೇರೆ. ಗೋವಿನ ಜೋಳ ಸಾಮಾನ್ಯವಾಗಿ
ನಾವು ಎಲ್ಲ ಕಡೆ ಬೆಳೀತಾ ಇರ್ತದೆ. ಇದು ಕೂಡ ಬೇಕಾದಷ್ಟು ಎಕರೆಗಟ್ಟಲೆ ಬೆಳೆಯುವಂತಿದೆ. ನೀವು ಮಾರ್ಕೆಟಲ್ಲಿ ನೋಡಿರ್ಬೋದು, ತಳ್ಳು ಗಾಡಿಯವ ಇದನ್ನು ಹಿಡ್ಕೊಂಡು ಬಂದು ಬಿಸಿ ಮಾಡಿ ಕೊಡ್ತಾನೆ. ತುಂಬ ಸ್ವೀಟ್ ಇರ್ತದೆ. ಮಕ್ಕಳೆಲ್ಲ ತುಂಬ ಹೆಚ್ಚು ಪ್ರೀತಿಯಿಂದ ಅದನ್ನು ತಿಂದು ಬಿಡ್ತಾರೆ. ಅಂಥ ಒಂದು ಗಿಡವನ್ನು ನಾನು ತಂದು ಹಾಕಿದ್ದೇನೆ. ಇದಕ್ಕೆ ಬೀಜಿಗೆ ತುಂಬ ಕ್ರಯ ಇದೆ. ಇದು ತುಂಬ ನಾಜೂಕಾಗಿ ಇದನ್ನು ಬೆಳೆಸಬೇಕಾಗ್ತದೆ. ತುಂಬ ಹೆಚ್ಚು ಗೊಬ್ಬರವನ್ನು ಕೂಡ ಇದು ಕೇಳ್ತದೆ. 3 ತಿಂಗಳು ಅವಕಾಶ ಬೇಕು ಇದಕ್ಕೆ. ನಾನು ಏಕೆ ಮಾಡಿದ್ದೇನೆ ಅಂತ ಹೇಳಿದರೆ, ನನ್ನ ಮನೆಯಲ್ಲಿ ಎಲ್ಲವೂ ಇರಬೇಕೆಂಬ ಒಂದು ಆಸೆ ಇದೆ ನನಗೆ. ನೋಡಿ, ತುಂಬ ಕಷ್ಟ ಸ್ವಲ್ಪ. ಇದು ಹೆಗ್ಗಣ ಕೂಡ ಇದನ್ನು ಹೆಕ್ಕಿ ಬಿಡ್ತದೆ. ಹೆಗ್ಗಣದ್ದು ತುಂಬ ತೊಂದರೆ ಇದೆ, ಇದಕ್ಕೆ ಕಾಟ ಕೊಡ್ತಾ ಇದೆ. ಹೆಗ್ಗಣದ ಕಾಟ ಅಂತ ಹೇಳಿದರೆ ಇದರ ಬದಿಯನ್ನೇ ಅದು ಹಕ್ಕಿಬಿಟ್ಟು ಗಿಡವನ್ನೇ ಹಾಳು ಮಾಡಿ ಆಗ್ತದೆ. ಮತ್ತು ಇದರಲ್ಲಿ ಈ ಕಡೆಯಿಂದ ಅದರ ಜೋಳ ಹೊರಬರ್ತದೆ. ಅದನ್ನು ಕೂಡ ಹತ್ತಿಕೊಂಡು ತಿನ್ನಲಿಕ್ಕೆ ಅದು ಟ್ರೈ ಮಾಡ್ತಾ ಇರ್ತದೆ. ಸ್ವಲ್ಪ ಅತಿ ಹೆಚ್ಚು ನಿಗಾ ವಹಿಸಬೇಕಾಗ್ತದೆ. ನಮ್ಮ ಮನೆಯಲ್ಲಿ ಟೆರಿಸ್ನಲ್ಲಿ ಕೂಡ ಗ್ರೋ ಬ್ಯಾಗಲ್ಲಿ ಕೂಡ ಇದನ್ನು ಮಾಡ್ಬೋದು. ನೋಡಿ, ಇದು ಬೀಟ್ರೋಟ್ ಸಾಮಾನ್ಯವಾಗಿ ಅಂಗಲ್ಲಿ ತಿಕ್ಕುವಂಥ ಅತ್ಯುತ್ತಮವಾದಂಥ ಒಂದು ಗೆಡ್ಡೆ. ಎಲ್ಲರೂ ಪ್ರೀತಿಯಿಂದ ಉಪಯೋಗಿಸ್ತಾರೆ. ಇದು ಕೂಡ ನಾನು ಹೊಸದಾಗಿ ಈ ಸಲ ಬೆಳೆದಿದ್ದೇನೆ. ಬೇಕಾದಷ್ಟು ಪದಾರ್ಥಕ್ಕೆ ಬೇಕಾದಷ್ಟು ಸಿಕ್ಕಿದೆ. ಇದು ಕೊನೆಯ ಒಂದು ಗಿಡ ಮಾತ್ರ ಇಲ್ಲಿ ಉಳಿದಿದೆ. ಇದು ಕೂಡ ನಾವು ತಾರಸಿಯಲ್ಲಿ ಈ ಗಿಡವನ್ನು ಬೆಳೆಸ್ಬೋದು. ಏನು ಅಷ್ಟು ಕಷ್ಟದ ಬೆಲೆ ಅಲ್ಲ. ಗೊಬ್ಬರ ಮಣ್ಣು ಹಾಕ್ಕೊಂಡು ಅದರ ಬೀಜದಿಂದಲೇ ಸಸಿ ಮಾಡಿಕೊಂಡು ಸಸಿ ನಾಟಿ ಮಾಡಿದ್ದೇನೆ. ನೋಡಿ, ಇದು ಕೊತ್ತಂಬರಿ ಗಿಡ ಬರುವುದು ಸ್ವಲ್ಪ ಹಾರ್ಡ್ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಅದು ಅದರದೇ ಆದ ಒಂದು ಮೆಥಡ್ ಇದೆ, ಅದಕ್ಕೆ ಈ ರೀತಿ ಮಾಡಬೇಕಂತೇಳಿ ಹಾಗೆ ಮಾಡಿದ್ದೇನೆ. ಇದು ಅಡಿಗೆ ಮನೆ ಪಕ್ಕದಲ್ಲಿ ಇಟ್ಕೊಂಡಿದ್ದೇನೆ. ಅತ್ಯುತ್ತಮವಾಗಿ ಯಾವುದೇ ಕೆಮಿಕಲ್ ಇಲ್ಲದೆ ಇದು ಕೂಡ ಸಿಗುವಂಥ ತರಕಾರಿ. ಇದನ್ನು ಇಟ್ಕೊಂಡು ಎರಡೆರಡು ಬೇಕಾದ ಮನೆಗೆ ಬೇಕಾದಷ್ಟು ಇದನ್ನು ಕತ್ತರಿಸಿಕೊಂಡು ಅಡಿಗೆಯಲ್ಲಿ ಉಪಯೋಗಿಸ್ಬೋದು. ಅಡಿಗೆ ಪಕ್ಕದಲ್ಲಿ ಹಾಕ್ಕೊಂಡು ಕೂಡ ನಡೀತದೆ. ನಿಮ್ಮ ಯಾವುದೇ ಸ್ಲ್ಯಾಪ್ ಇರಲಿ ಅಥವಾ ಮನೆಗೆ ಇರಲಿ, ಅಡಿಗೆ ಮನೆ ಪಕ್ಕದಲ್ಲಿ ಇಂಥ ಒಂದಿಷ್ಟು ಹಳೆಯ ಡ್ರಮ್ಮುಗ ಇದನ್ನು ತಿಂಡಿ ತಂದ ಬೇಕರಿಯಿಂದ ತಿಂಡಿ ತಂದಂಥ ಡಬ್ಬಲ್ಲಿ ಕೂಡ ಹಾಕಿ ಇಟ್ಕೊಂಡು ಮಾಡಿದರೆ ನಮಗೆ ಬೇಕಾದಷ್ಟು ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ಕೊಳ್ಬೋದು. ಸಾಮಾನ್ಯವಾಗಿ ಮನೆಯ ಸುತ್ತಮುತ್ತ ನಾವು ನರ್ಸರಿಯಿಂದ ಖರೀದಿಸಿ ತಂದ ಹೂವಿನ ಗಿಡಗಳನ್ನು ಬೆಳೆಸ್ತೇವೆ. ದುಬಾರಿ ಚಟ್ಟಿಗಳಲ್ಲಿ ಇವುಗಳನ್ನು ಬೆಳೆಸಲಾಗಿರುತ್ತೆ. ಆದರೆ ಈ ಉನ್ಯಾಕ್ ಅವರ ಚಿಂತನೆಯೇ ಬೇರೆ. ಅವರ ಮನೆಯ ಎದುರು ಹೂವಿನ ಗಿಡಗಳಿಲ್ಲ. ಅದರ ಬದಲು ವಿವಿಧ ರೀತಿಯ ಕೃಷಿ ಬೆಳೆಗಳಿವೆ. ಚಟ್ಟಿಯೂ ಅವರದೇ, ಬೆಳೆಯೂ ಅವರದೇ. ಪೊದೆ ಕಾಳು ಮೆಣಸು, ಸಾಮಾನ್ಯವಾಗಿ ಕಾಳು ಮೆಣಸುಗಳು ಮರಕ್ಕೆ ಹಬ್ಬಿ ಅಲ್ಲಿಂದ ಕಾಳು ಮೆಣಸನ್ನು ಪಡೆಯುವುದು ನೋಡಿದ್ದೇವೆ. ಇದು ಬೇಕಾದಷ್ಟು ಇದೆ, ಎಲ್ಲ ಕಡೆಯೂ ಇದನ್ನು ಮಾಡಿದ್ದಾರೆ. ತಾರಸಿಯಲ್ಲಿ ಕೂಡ ತುಂಬ ಮಂದಿ ಮಾಡಿದ್ದಾರೆ, ನಾನಿದು ಹೊಸ ಮಾಡಲಿಲ್ಲ. ಇದು ನೋಡಿ, ಪೈಂಟ್ನ ಡಬ್ಬೆಯಲ್ಲಿ ಇದನ್ನು ಹಾಕ್ಕೊಂಡು ಮಾಡಿದ್ದೇನೆ ನಾನು. 1 ವರ್ಷ ಆಯಿತು ಅಷ್ಟೇ. ಇದು ನಾವು ಒಂದೊಂದು ನಮ್ಮ ಸ್ಲ್ಯಾಪಿನ ಮೇಲೆ ಒಂದು 5-10 ಗಿಡ ಹಾಕಿದರೂ ಕೂಡ ಇಡೀ ಮನೆಗೆ ಬೇಕಾದಷ್ಟು ಕಾಣ್ಬೋದು. ಪ್ರತಿ ವರ್ಷವೂ ಇಡೀ ಯಾವಾಗಲೂ ಆಗ್ತಾ ಇರ್ತಾರೆ. ಅದವರು ಅದಕ್ಕೆ ಒಂದು ಮೆಥಡ್ ಇದೆ. ನಮಗೂ ಕೂಡ ಗಿಡವನ್ನು ಮಾಡ್ಬೋದು. ಅದು ತುಂಬ ಉದ್ದ ಇದೆ, ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅದು ನೋಡಿ, ಪೈಂಟಲ್ಲಿ ಗೊಬ್ಬರದ ಬೀಸಿ ನಾಟಿ ಮಾಡಿದರೆ ಆಯಿತು. ಏನೂ ಕಷ್ಟ ಇಲ್ಲ. ಮತ್ತು ತುಂಬ ನೆರಳು ಬೇಕು ಇದಕ್ಕೆ. ನೀವು ಮನೆಯ ಅಂಗಳದಲ್ಲಿ ಯಾವುದೇ ಕ್ರೋಟನ್ನು ಬೆಳೆಸುವುದಕ್ಕಿಂತ ಈ ಕರಿಮೆಣಸಿನ ಪೊದೆ ಕರಿಮೆಣಸಿನ ಈ ಗಿಡವನ್ನು ಬೆಳೆಸಿದಾಗ ಬೇಕಾದಷ್ಟು ಕರಿಮೆಣಸು ಸಿಗ್ತದೆ. ನೀರು ಸ್ವಲ್ಪ ಹಣಿಸಿದರೆ ಬೇಕಾದ ಸ್ವಲ್ಪ ಕೊಟ್ಟರೆ ಆಯಿತು, ಜಾಸ್ತಿ ಏನಿಲ್ಲ. ಒಂದು ಕೈ ತೊಳೆಯುವ ನೀರನ್ನು ಅದಕ್ಕೆ ಹಾಕಿದರೂ ಸಾಕೋದು. ಗೊಬ್ಬರ ಒಮ್ಮೆ ಹಾಕಿಬಿಟ್ರೆ ಆಯಿತು. ಗೊಬ್ಬರ ಮತ್ತು ಸ್ವಲ್ಪ ಗೊಬ್ಬರದ ಅಥವಾ ದನದ ಗೊಬ್ಬರದ ನೀರನ್ನು ಹಾಕಿದರೂ ಸಾಕಾಗ್ತದೆ. ಇದಕ್ಕೆ ಬಿಸಿಲು ಬೀಳಬಾರ್ದು ಅಷ್ಟೇ ಇರೋದು. ಎಲ್ಲದಕ್ಕೂ ಬಿಸಿಲು ಬೇಕು, ಇದಕ್ಕೆ ಬಿಸಿಲು ಬೇಡ. ನಾವು ಇದನ್ನು ಗ್ರೌಂಡಲ್ಲಿ ಬೆಳೆಸ್ಬೋದು, ಸ್ವಲ್ಪ ಮರದ ಅಡಿಯಲ್ಲೆಲ್ಲ ಬೆಳೆಸ್ಕೊಳ್ಬೇಕಾಗ್ತದೆ. ನೋಡಿ, ಇದು ಒಂದು ತೆಂಗಿನ ಗಿಡ ಇದೆ, ಅದರ ಮಧ್ಯೆ ಕಾಂಪೌಂಡ್ ಇದೆ, ಸ್ವಲ್ಪ ಜಾಗ ಉಳ್ಕೊಂಡಿದೆ. ಸ್ವಲ್ಪ ಜಾಗ ಇದ್ದವರಿಗೆ ಒಂದು ಹರಿವೆ ಸೊಪ್ಪನ್ನು ಹೇಗೆ ಬೆಳೆಸ್ಕೊಳ್ಬೋದು, ಅವರ ನಿತ್ಯದ ಆ ಪದಾರ್ಥಕ್ಕೆ ಉಪಯೋಗಕ್ಕೆ ಬೇಕಾಗಿ ಹೇಗೆ ಹರಿವೆ ಸೊಪ್ಪನ್ನು ಅತ್ಯಂತ ಸುಲಭವಾಗಿ ಬೆಳೆಸುವಂಥ ಒಂದು ವಿಧಾನ ಅದು. ಹರಿವೆ ಸೊಪ್ಪು ಅದೇ ರೀತಿ ತುಂಬ ಮೆತ್ತಗೆ ಮಣ್ಣಿರಬೇಕು. ನಾನು ಇದನ್ನು ಬೆಳೆಸ್ಕೊಂಡಿದ್ದೇನೆ. ಮತ್ತು ಇದು ನಿಮ್ಮ ಹಸಿರು ಹರಿವೆ, ಇದು ತುಂಬ ಮೃದುವಾಗಿದೆ. ಇದು ನಾವು ಇದನ್ನು ತೆಗೆದು ಇನ್ನೊಂದು ಕಡೆ, ನಾನು ಬೇರೆ ಕಡೆ ನಾಟಿದ್ದೇನೆ, ತೋರಿಸ್ತೇನೆ ನಿಮಗೆ. ನೋಡಿದರೆ ಅದು ತುಂಬ ದೊಡ್ಡದು ಸಿಗ್ತದೆ ನಮಗೆ. ಚಿಕ್ಕದರಲ್ಲಿಯೂ ಕೂಡ ಇದನ್ನು ಪದಾರ್ಥ ಮಾಡ್ಕೊಳ್ಬೋದು, ಶುರು ಮಾಡ್ಬೋದು. ಸುಮಾರು ಒಂದು 50-55 ದಿವಸವರೆಗೂ ತೆಗಿಬೋದು ಇದರಲ್ಲಿ, ಮತ್ತೆ ಬೆಳೆದು ಹೋಗ್ತದೆ. ಅದಕ್ಕೇನು ಸ್ವಲ್ಪ ತೆಗೆದು ಬೇರೆ ಕಡೆ ಉತ್ತಮ ಜಾಗ ಗ್ರೋ ಬ್ಯಾಗಲ್ಲಿ ಕೂಡ ಹಾಕಿದರೆ ಇದೇ ದೊಡ್ಡದಾದಾಗ ಬೇಕಾದ ಸೊಪ್ಪು ಮತ್ತು ಅದರ ದಂಟು ಕೂಡ ನಿಮಗೆ ಸಿಗ್ಬೋದು. ಈ ದಂಟಿನ ಸೊಪ್ಪು ಅಂತಲೂ ಇದನ್ನು ಹೇಳ್ತಾರೆ. ನೋಡಿ, ಇದು ಕೆಂಪು ಹರಿವೆ. ಇದು ಸ್ವಲ್ಪ ಈ ರೀತಿ ಮರ ಮಾಡಲಿಕ್ಕೆ, ಅದನ್ನು ಗಿಡ ಮಾಡಿಕೊಂಡು ಇದರಲ್ಲಿ ಇದು ಮಾಡಲಿಕ್ಕೆ ಆಗೋದಿಲ್ಲ, ಬೇಗ ಬೆಳೆದು ಬಿಡ್ತದೆ ಇದು. ಅದಕ್ಕೆ ಇದು 30-35 ದಿವಸದಲ್ಲಿ ಇದನ್ನು ಮುಗಿಸಬೇಕು, ಇಲ್ಲದ್ರೆ ಸ್ವಲ್ಪ ಅದು ನಾರಿನ ಅಂಶ ಜಾಸ್ತಿ ಇರ್ತದೆ. ಇದು ಮುಗಿದ ನಂತರ ಮರಲಿಕ್ಕಾಗಿ ಇನ್ನೊಂದು ಬೆಡ್ಡನ್ನು ನಾನು ಹಾಕ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಊರಲ್ಲಿ ಸಾಮಾನ್ಯವಾಗಿ ಬೆಳೆಯುವಂಥ ಬದನೆ ಅದು ಹಸಿರಾಗಿರ್ತದೆ, ಸ್ವಲ್ಪ ಉದ್ದಾಗಿರ್ತದೆ. ಮತ್ತು ನಮ್ಮ ಉಡುಪಿಯಲ್ಲಿ ಕೂಡ ಮಟ್ಟಿಗುಳ್ಳ ಅಂತೇಳಿ ತುಂಬ ಪ್ರಸಿದ್ಧಿಯಾದಂತಹ ಒಂದು ಬದನೆಕಾಯಿ ಅದು. ಆದರೆ ಇದು ನಾನು ನೋಡಿ, ಒಂದು 2 ತೆರೆದೆ, ಒಂದು ಉದ್ದ ಇದೆ, ಇನ್ನೊಂದು ಇಲ್ಲಿ ನೋಡಿ ಈ ರೀತಿ ಇದೆ. 2 ವೆರೈಟಿಯನ್ನು ತರಿಸಿದ್ದೇನೆ. ಒಂದು ಅದೇ ಸುವರ್ಣ ಸೀಡ್ಸಿಂದ ತರಿಸಿದ್ದೇನೆ, ಇನ್ನೊಂದು IHR ತರಿಸಿದ್ದೇನೆ. ಇದು ನಮ್ಮ ಘಟ್ಟದ ಮೇಲೆ ಬೆಂಗಳೂರು, ಮೈಸೂರು ಕಡೆ, ಹಾಸನ ಕಡೆ ಎಲ್ಲ ಇಂಥ ಬದನೆಗಳು ಬೇಕಾದಷ್ಟು ನಮ್ಮ ಮಾರ್ಕೆಟಿಗೂ ಬೇಕಾದಷ್ಟು ಸಿಗ್ತಾ ಇರ್ತದೆ. ನಾನು ಹೇಳಿದೆಲ್ಲ,
ನಾನೊಂದು ಹೊಸ ಯಾವಾಗಲೂ ಕೂಡ ಹೊಸದನ್ನು ಎಲ್ಲೂ ಇಲ್ಲದ್ದು ನನ್ನಲ್ಲಿ ಇರಬೇಕು ಒಂದು ಆಸೆ ನಲ್ಲಿರೋದ್ರಿಂದ ಹುಡುಕಿಕೊಂಡು ಇಂಥ ಬದನೆಯನ್ನು ತರಿಸಿದ್ದೇನೆ. ನಮಗೆ ಊರಿನ ಬದನೆ ಅತ್ಯಂತ ಒಳ್ಳೆಯದು, ರೋಗ ಸ್ವಲ್ಪ ಕಮ್ಮಿ ಇರ್ತದೆ, ನಿಯಂತ್ರಣ ಮಾಡ್ಬೋದು, ಮತ್ತು ಇಲ್ಲಿಯ ಮಣ್ಣಿಗೆ ಅದು ಹೋಗ್ತದೆ. ಆದರೆ ನಾನು ಇದನ್ನು ತರಿಸಿದ್ದೇನೆ, ಬದನೆ ತುಂಬ ರುಚಿ ಇದೆ, ಮತ್ತು ಸ್ವಲ್ಪ ರೋಗ ಜಾಸ್ತಿ ಇತ್ತು, ತುಂಬ ಜಾಸ್ತಿ ಗಿಡ ಮಾಡಿದ್ದೆ. ರೋಗ ಇದ್ದ ಗಿಡವನ್ನೆಲ್ಲ ಕಿತ್ತು ಬಿಸಾಡಿ ಉಳಿದವನ್ನೆಲ್ಲ ಇಟ್ಟುಕೊಂಡಿದ್ದೇನೆ, ಯಾವುದೇ ಕೆಮಿಕಲ್ ಕೊಡಲಿಲ್ಲ. ಆ ರೀತಿ ಮಾಡ್ಬೋದು. ತುಂಬ ಜಾಸ್ತಿ ಬೀಜವನ್ನು ಹಾಕ್ಕೊಂಡು ಗಿಡ ಮಾಡಿಕೊಂಡು ರೋಗ ಬಂದ ಗಿಡವನ್ನೆಲ್ಲ ಕಿತ್ತು ಬಿಸಾಡಿ ಉಳಿದದ್ರಲ್ಲಿ ಮತ್ತೆ ರೋಗ ಬರುವುದಿಲ್ಲ. ಅದರಲ್ಲಿ ಅದು ರೋಗವನ್ನು ತಡ್ಕೊಳ್ಳುವಂಥ ಶಕ್ತಿ ಅದಕ್ಕೆ ಬರ್ತದೆ. ಸಾಮಾನ್ಯವಾಗಿ ಬೇರೆ ಬೇರೆ ಗಿಡಗಳು ಬೇರೆ ಬೇರೆ ಅವಧಿಯನ್ನು ತಗೊಳ್ತಾ ಇರ್ತದೆ. ನಾನು ಸಾಮಾನ್ಯವಾಗಿ ಇದನ್ನು ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ಇದನ್ನು ಬೀಜ ಹಾಕಿದ್ದೆ. ಬೀಜ ಮಳೆ ಜಾಸ್ತಿ ಇದ್ದ ಕಾರಣ ಮೊಳಕೆ ಬರೋಕ್ಕೆ ಸ್ವಲ್ಪ ತಡ ಆಯಿತು. ಗಿಡ ಕೂಡ ನನಗೆ ಸ್ವಲ್ಪ ಲೇಟಾಗಿ ಸಿಕ್ಕಿತ್ತು. ನಂತರ ನಾನು ಇದನ್ನು ಜನವರಿ 1st ವೀಕಿಗೆ ನಾನು ಇದನ್ನು ನಾಟಿ ಮಾಡಿದ್ದೆ. ಈಗಾಗಲೇ 1 ತಿಂಗಳಾಯಿತು ನನಗೆ ಅದು ಫಸಲು ಕೊಡಲಿಕ್ಕೆ ಪ್ರಾರಂಭವಾಗಿ. ಗಿಡಗಳ ಗೊಬ್ಬರದ ನಾವು ಪೂರೈಕೆ ಮತ್ತು ವಾತಾವರಣದ ಹೊಂದಿಕೊಂಡು ಅದು ಬೇಗ ಹೆಚ್ಚು ಕಮ್ಮಿ ಆಗ್ಬೋದು. ಆದರೆ ಸಾಮಾನ್ಯವಾಗಿ 3 ತಿಂಗಳಲ್ಲಿ ಅದು ಫಸಲು ಬರ್ತದೆ. ನನಗೊಂದು ಇದಿತ್ತು, ಪೈನಾಪಲ್ ಯಾವಾಗಲೂ ತುಂಬ ಜಾಸ್ತಿ ಬಿಸಿಲು ಬೇಕು ಅಂತೇಳಿ. ಇಲ್ಲ, ಸ್ವಲ್ಪ ಅರ್ಧ ಬಿಸಿಲಿದ್ದರೂ ಬೆಳೆಯುತ್ತದೆ ಎಂಬ ಒಂದು ವಿಚಾರ ಅಲ್ಲಿಂದ ನಾನು ತಿಳಿದುಕೊಂಡಾಗ ನಾನು ಈ ರೀತಿಯಾಗಿ ಇದನ್ನು ಸ್ವಲ್ಪ ಬೆಳೆಯಲಿಕ್ಕೆ ಪ್ರಾರಂಭಿಸಿದೆ. ಅದರ ಮೊದಲು ನಾನಿಲ್ಲಿ ಬಾಳೆ ಬೆಳೀತಾ ಇದ್ದೆ, G9 ಬೆಳೀತಾ ಇದ್ದೆ, ಚಂದ್ರಬಾಳೆ ಕೂಡ ಬೆಳೀತಾ ಇದ್ದೆ, ಮತ್ತು ನಮ್ಮ ಕದಲಿ, ಈ ರೀತಿ ಬಾಳೆಗಳನ್ನೆಲ್ಲ ನಮ್ಮ ಮನೆಗೆ ಬೇಕಾದಷ್ಟು ನಾನು ಬೆಳೀತಾ ಇದ್ದೆ. ಈ ರೀತಿ ಸ್ವಲ್ಪ ಜಾಗ ನನಗೆ ಈ ಕಂಪೌಂಡ್ ಮಾಡಿದ ಕೂಡಲೇ ಇಲ್ಲಿ ನನಗೆ ಸ್ವಲ್ಪ ಜಾಗ ಖಾಲಿ ಇರುವ ಹಾಗೆ ಕಾಣಿಸಿತ್ತು. ಇಲ್ಲಿ ಬೇರೆ ಯಾವುದೇ ಗಿಡವನ್ನು ಹಾಕಿ ಬಾಳೆ ಗಿಡ ಹಾಕಿದರೆ ಸ್ವಲ್ಪ ತೆಂಗಿನ ಸೋಗೆ ಬಿದ್ದು ಹಾಳಾಗ್ತದೆ ಅಂತೇಳಿ ಏನೋ ಸ್ವಲ್ಪ ಪೈನಾಪಲ್ ಹಾಕಿದರೆ ಹೇಗೆ ಎಂಬಲ್ಲಿ ಒಂದಿದ್ದು ನಾನು ತಲೆಗೆ ಹೋಯಿತು. ನೇರವಾಗಿ ನಾನು ಸೋನ್ಸ್ರವರಿಂದ ಗಿಡ ತಂದು ಇಲ್ಲಿ ಹಾಕಿದ್ದೇನೆ. ಇಲ್ಲಿ ಒಂದು ಹೆದರಿಕೆ ಇದೆ ನನಗೆ, ಹೆಗ್ಗಣ ಬರ್ತದೆ, ಅದು ಕಂಪೌಂಡ್ನ ಇದನ್ನು ತೂತು ಮಾಡ್ತದೆ ಅಂತೇಳಿ ಒಂದು ಹೆದರಿಕೆ ಕೂಡ ಇದೆ. ಒಂದು ಹೆಗ್ಗನದ್ದು, ಅದು ಹಣ್ಣಾದ ಕೂಡಲೇ ಅದನ್ನು ತಿಂದು ಬಿಡ್ತದೆ. ಅದಕ್ಕೆ ಸ್ವಲ್ಪ ಜಾಗ್ರತೆ ಇರಬೇಕಾಗ್ತದೆ. ಸುಮಾರು 18 ತಿಂಗಳ ನಂತರ ಈ ಬೆಳೆ ಕೈ ಸೇರ್ತದೆ. ಯಾವುದೇ ಕಷ್ಟ ಇಲ್ಲ. ಒಮ್ಮೆ ಹಾಕಿಬಿಟ್ಟು ನೀರು ಕೊಡ್ತಾ ಇದ್ದರೆ ಸಾಕು. ಇದನ್ನು ಕಡಿದು ಮತ್ತೆ ತೆಂಗಿಗೆ ಹಸಿರು ಗೊಬ್ಬರವಾಗಿ ಕೂಡ ಹಾಕ್ಬೋದು. ಗೊಬ್ಬರ ಎಲ್ಲ ಹಾಕ್ತೀರಾ? ಅಲ್ಲ, ಒಮ್ಮೆ ಗೊಬ್ಬರ ಸ್ವಲ್ಪ ಹಾಕ್ಕೊಂಡು ಏರು ಮಾಡಿಕೊಂಡು ಮಾಡಿದ್ದೇನೆ ಅಷ್ಟೇ. ಇನ್ನೂ ವಿಶೇಷ ಏನಂದ್ರೆ, ತನ್ನ ಕೃಷಿಗೆ ಬೇಕಾದಷ್ಟು ಸಾವಯವ ಗೊಬ್ಬರವನ್ನ ಇವರೇ ತಯಾರಿಸ್ತಾರೆ. ಈ ಗೊಬ್ಬರವನ್ನ ತಯಾರಿಸುವುದಕ್ಕೆ ಏನೇನೆಲ್ಲ ಬೇಕು, ಏನೇನೆಲ್ಲ ಮಾಡಿದರೆ ಅತ್ಯುತ್ತಮ ಸಾವಯವ ಗೊಬ್ಬರ ತಯಾರಾಗುತ್ತೆ ಅನ್ನುವ ವೈಜ್ಞಾನಿಕ ಜ್ಞಾನವೂ ಇವರಲ್ಲಿದೆ. ಪ್ರತಿಯೊಂದನ್ನು ತರ್ಕಕ್ಕೆ ಒಡ್ಡುವ, ವೈಜ್ಞಾನಿಕ ಸಂಗತಿಗಳನ್ನು ವಿಶ್ಲೇಷಿಸುವ ಮತ್ತು ಕೃಷಿ ವಿಜ್ಞಾನಿಗಳ ಜೊತೆ ಸಂಪರ್ಕ ಇಟ್ಟುಕೊಂಡಿರುವ ಇವರು ರೈತರಲ್ಲೇ ವಿಶಿಷ್ಟ ರೈತ. ಸಾಹಿತ್ಯದ ಬಗ್ಗೆಯೂ ಅಪಾರ ಒಲವನ್ನು ಹೊಂದಿರುವ ಇವರು ಓದಿರುವ ಸಾಹಿತ್ಯ ಕೃತಿಗಳು ಅಪಾರ. ನೋಡಿ, ಸಾಮಾನ್ಯವಾಗಿ ಒಂದು ಗಿಡಕ್ಕೆ ನಾವು ಮೊದಲಿಂದಲೂ ನಮ್ಮ ಪುರಾತನ ಕಾಲದಿಂದಲೂ ದನದ ಗೊಬ್ಬರ, ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದದ್ದು. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ತಿಪ್ಪೆಗುಂಡಿ ಇರ್ತಾ ಇತ್ತು, ಗೊಬ್ಬರದಲ್ಲಿ ಬೇಕಾ ಹಾಕ್ತಾ ಇದೆ. ತೆಂಗಿನ ಗಿಡಕ್ಕೂ ಹಾಗೇನೆ. ಆದರೆ ನಮ್ಮ ಯಾವಾಗ ಹಸಿರು ಕ್ರಾಂತಿ ಆಯಿತು ಆವಾಗ ನಮ್ಮ NPK ಪರಿಚಯ ಆಯಿತು. ಮೊದಲು ಇತ್ತು, ಆದರೆ ಅದು ಹೊಸ ರೂಪದಲ್ಲಿ NPKಗಳು ಬಂತು. ಈಗಲೂ ಕೂಡ ಗಿಡಕ್ಕೆ NPK ಎಂಬ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಶ್ಗಳು ಬೇಕೇ ಬೇಕು. ಅದರೊತ್ತಿಗೆ ಲಘು ಪೋಷಕಾಂಶಗಳು ಬೇಕು. ಸಾಮಾನ್ಯವಾಗಿ ಈ ರೀತಿ ಮಾಡುವ ಜೀವಾಮೃತ ಇರಲಿ ಅಥವಾ ಈ ರೀತಿ ದನದ ಸಗಣಿ, ದನದ ಮೂತ್ರ, ನೆಲಕಡಲೆ ಹಿಂಡಿ, ಈ ಥರ ಸಾವಯವಗಳನ್ನೆಲ್ಲ ಹಾಕ್ಕೊಂಡು ಮಾಡುವುದರಲ್ಲಿ ಕೂಡ NPKಗಳು ಇರ್ತವೆ. ಆದರೆ ಅದು ಸಾಕಾಗಲ್ಲ, ಅದಕ್ಕೆ NPKಗಳು ಬೇಕೇ ಬೇಕು. ಯಾವುದೇ NPK ಅಂದರೆ ನಿಮ್ಗೆ ಗೊತ್ತಾಯಿತು, ನೈಟ್ರೋಜನ್, ಪೊಟ್ಯಾಶ್ ಆ್ಯಂಡ್ ಫಾಸ್ಫರಸ್. ಅನಂತರ ಇರುವಂಥದ್ದು ಲಘು ಪೋಷಕಾಂಶಗಳು, ಜಿಂಕ್ ಇರಲಿ, ಬೋರಾನ್ ಇರಲಿ ಅಥವಾ ಸಲ್ಫರ್ ಇರಲಿ, ಯಾವುದೇ ಇರಲಿ, ಅದು ಬೇಕೇ. ನಾನಿವಾಗ ಇದನ್ನು ಗೊಬ್ಬರದೊಟ್ಟಿಗೆ ಇಂತಹ ಈ ಜೀವಾಮೃತದ ರೀತಿಯಲ್ಲಿ ಮಾಡ್ತಾ ಇಲ್ಲ. ನಾನು ಇದನ್ನು ದನದ ಗೊಬ್ಬರ, ದನದ ಮೂತ್ರ ಮತ್ತು ಇದಕ್ಕೆ ನೆಲಗಡಲೆ ಹಿಂಡಿಗಳನ್ನೆಲ್ಲ ಹಾಕ್ಕೊಂಡು ನಾನು ನೆನೆಸಿ ಹಾಕ್ತೇನೆ. ಇದು ಆ ರೀತಿ ಮಾಡಿದಂಥ ಗೊಬ್ಬರ ಇದು. ಇದನ್ನು ಇದಕ್ಕೆ ಒಂದಿಷ್ಟು ಸಗಣಿ ಇದೆ, ದನದ ಮೂತ್ರ ಇದೆ, ನೆಲಗಡಲೆ ಹಿಂಡಿ ಇದೆ, ಈ ಥರ ಕೆಲವು ಸಾವಯವಗಳು ಇದೆ. ಅದೇ ರೀತಿ ಕಿಚನ್ ಬಗ್ಗೆ ಕಾಂಪೋಸ್ಟ್ ಕೂಡ ಬೇರೆ ಇದೆ, ಅದಲ್ಲಿರಲಿ. ಇದು ಇದೇ ರೀತಿ ಬೇಕಾದಷ್ಟು ಒಂದು ಲೀಟ್ರಿಗೆ ಒಂದು 10 ಲೀಟರ್ ಮಿಕ್ಸ್ ಮಾಡಿಕೊಂಡು ಬಸಳೆ ಗಿಡಕ್ಕೆಲ್ಲ ಹಾಕ್ತಾ ಬರ್ತಾ ಇದ್ದೇನೆ. 1 ಲೀಟರ್ ಇದಕ್ಕೆ ನೀರು ಹಾಕಬೇಕು. 1 ಲೀಟರ್ ಅಂತ ಹೇಳಿ 1 ಲೀಟರ್ ಇದು ಸಿಕ್ಕಿದೆ. ನೇರವಾಗಿ ಇದು ಹಾಕಿದ ಕೂಡಲೇ ಸ್ವಲ್ಪ ಜಾಸ್ತಿ ಆಗಿ ಗಿಡ ಸತ್ತು ಹೋಗ್ತದೆ. ಆ ರೀತಿ ಮಾಡಬಾರ್ದು. ಇದು ಸಾಮಾನ್ಯವಾಗಿ ನಾನು ಸಾವಯವ ಪದ್ಧತಿಯಲ್ಲಿ ಮಾಡುವಂಥದ್ದು. ಇನ್ನೊಂದು NPK ಅದು ಕೊಡಲೇಬೇಕು. ನಾನು ಹೇಳಿದಲ್ಲ, ಸಾವಯವದಲ್ಲಿ NPK ಕೊಡದೆ ಕೂತ್ಕೊಂಡ್ರೆ ಅದು ಆಗುವುದಿಲ್ಲ. ಅದು ಅಭ್ಯಾಸ ಆಗಿ ಹೋಗಿದೆ ನಮ್ಮ ಹೂವಿ. ಆದರೆ ಅದು ಲೆಕ್ಕ ತಪ್ಪಿ ಹಾಕಬಾರ್ದು. ಇಲ್ಲಿ ಪ್ರಶ್ನೆ ಇರುವುದಾಗೇನೆ, ಯಾವುದೋ ಸಿಕ್ಕಿತಂತೇಳಿ ಸಾರಾಸಾಗಟಾಗಿ ಹಾಕಿ ಬಿಡುವುದಲ್ಲ. ಅದು ತಜ್ಞರು ಸಲಹೆ ಪಡಬೇಕು. ಒಂದೊಂದು ಗಿಡಕ್ಕೆ ಒಂದೊಂದು ರೀತಿಯಾಗಿ ನ್ಯೂಟ್ರಿಷನ್ಗಳು ಬೇಕಾಗ್ತದೆ. ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರ ಇಲ್ಲದೆ ನೇರವಾಗಿ ನೀವು NPKಯನ್ನು, ರಾಸಾಯನಿಕ ಗೊಬ್ಬರವನ್ನು ಹಾಕ್ಲಿಕ್ಕೆ ಆಗುವುದಿಲ್ಲ. ಮಣ್ಣು ಹಾಳಾಗ್ತದೆ, ಫಸಲು ಬರುವುದಿಲ್ಲ. ಈ ಕಂಪನಿಯನ್ನು ತಗೊಂಡು ಬಂದಿದ್ದೇನೆ ನಾನು. ಇದರಲ್ಲಿ ನೋಡಿ, ಇದೊಂಥರ ಜೈವಿಕ ಹರಳು ರೂಪದ ಜೈವಿಕ ರೂಪ. ಇದರಲ್ಲಿ ಹ್ಯೂಮಿಕ್ ಆ್ಯಸಿಡ್ ಇದೆ,
ಪೊಲಿವಿಕ್ ಆ್ಯಸಿಡ್ ಇದೆ, ಅಮಿನೋ ಆ್ಯಸಿಡ್ ಇದೆ, ಸೀ ವೀಟ್ ಎಕ್ಸ್ಟ್ರಾಕ್ಟ್ ಅಂತ ಇದೆ. ಸಮುದ್ರದ ತಾಳದಿಂದ ಹೆಕ್ಕಿ ತಂದಂತಹ ಆ ಒಂದು ವಸ್ತುವನ್ನು ತೆಗೆದು ನೀರಲ್ಲಿ ಹಾಕಿ ಅವರ ಕಂಪನಿಯಲ್ಲಿ ಅದನ್ನು ಮಾಡಿ ಈ ರೀತಿ ಮಾಡಿರ್ತಾರೆ. ಸ್ವಲ್ಪ ಸ್ವಲ್ಪ ಹಾಕಿದರೆ ಇದು ಸಾಕಾಗ್ತದೆ, ಇದು ಬೇಕೇ ಬೇಕಾಗ್ತದೆ. ಇದರಲ್ಲ ಅದು ಬೇರೆ ಗಿಡಕ್ಕೆ ಇದು ಹಾಕ್ಕೊಂಡಾಗ ಚೆನ್ನಾಗಿ ಹೂ ಬಿಡುತ್ತದೆ, ಪರಾಗಸ್ಪರ್ಶಗಳು, ರೋಗ ನಿರೋಧಕ ಶಕ್ತಿಯನ್ನೆಲ್ಲ ಅದು ಬೆಳೆಸ್ಕೊಳ್ತದೆ. ಅದರಷ್ಟಿಗೆ ಇದರಲ್ಲಿಯೂ ಕೂಡ ಅಂಥ ಒಂದು ಹ್ಯೂಮೋ ಇದು ಮಾರ್ಗೋ ಅವರು ಬೆಂಗಳೂರು ಕಂಪನಿ, ಇದು ಬೇರೆ ಕಂಪನಿ. ಇದರಲ್ಲಿ ಇದು ಒಂದು ದ್ರವ ರೂಪದ ಗೊಬ್ಬರ, ಅದೇ ಜೈವಿಕ ಬಯೋಗೊಬ್ಬರ. ಇದನ್ನು ಕೂಡ 1 ಲೀಟ್ರಿಗೆ 2 ml ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಬೋದು. ಇದು ಕೂಡ ಸಾವಯವೇ, ಹೌದಾ, ಇದರಲ್ಲಿ ಕೆಮಿಕಲ್ನ ಇದೇನಿಲ್ಲ. ಇದು ನೋಡಿ ಅದೇ ನ್ಯೂಟ್ರಿಷನ್ ಬರುವಂಥದ್ದು, ಹೂ ಬಿಡಲಿಕ್ಕಾಗಿ ಬರುವಂಥದ್ದು. ಇದರಲ್ಲಿ ಹಾಗೆ ಜಿಂಕ್ ಇದೆ, ಮ್ಯಾಂಗನೀಸ್ ಇದೆ, ಕಾಪರ್ ಇದೆ, ಬೋರಾನ್ ಇದೆ. ಮನುಷ್ಯರಿಗೆ ಯಾವ ರೀತಿ ಬೇಕು ಅದೆಲ್ಲೂ ಗಿಡಕ್ಕೆ ಬೇಕು. ನಾವು ಯಾವ ರೀತಿ ಟಾನಿಕಲ್ಲಿ ವಿಟಮಿನ್ ಎ ಬಿ ಅಂತ ತಗೊಳ್ತಾ ಇದ್ದೇವೆಲ್ಲ, ಜಿಂಕ್ ಬೇಕು ನಮಗೆ, ಕ್ಯಾಲ್ಸಿಯಂ ಬೇಕು, ಆ ರೀತಿ ಗಿಡಗಳಿಗೂ ಬೇಕು. ಆ ರೀತಿಯಾದಂಥ ಇದೊಂದು ಗೊಬ್ಬರಗಳು. ಇದನ್ನು ನಾನು ಮಿತವಾಗಿ ಕೊಡ್ತಾ ಇರ್ತೇನೆ. ಸಾಮಾನ್ಯ ಗೊಬ್ಬರ ಮತ್ತು ಅದು ಹಟ್ಟಿ ಗೊಬ್ಬರ ನೋಡಿ. ಇದಕ್ಕೆ ನಾನು ಇನ್ನೂ ಅದು ಈಗ ಇದಾಗಿದೆ, ಇದು ಸರಿಯಾಗಿ ಕಲಿಸಲಿಲ್ಲ. ಇದನ್ನು ಹೌದು, ಇದನ್ನು ಇನ್ನೂ ಕಂಪೋಸ್ಟ್, ಇದನ್ನು ನನ್ನ ಒಬ್ಬರು ನನ್ನ ಸಹೋದರಿ ಕೊಟ್ಟಿದ್ದಾರೆ. ಇದನ್ನು ನಾನು ಇನ್ನೂ ಮಾಡಬೇಕಾಗ್ತದೆ. ಇದನ್ನು ಇನ್ನೂ ನಾನು ಇದಕ್ಕೆ ಬೇಕಾದಂಥ ಒಂದು ನಿಮ್ಮ ಡಾಕ್ಟರ್ ಸಾಯಿಲ್ ಅಂತೇಳಿ ಬೇರೆ ಬೇರೆ ಅವ್ರದ್ದು ಇದು ಕಂಪೋಸ್ಟ್ ಆಗುವಂಥ ಒಂದು ರೀತಿಯಲ್ಲಿ ಕೆಲವೊಂದು ಇದು ಕೆಮಿಕಲ್ ಸಿಗ್ತದೆ. ಅದು ಹಾಕಿದ ಕೂಡಲೇ ಇಂಡಸ್ಟ್ ಅದು ಡಿಕಂಪೋಸ್ಟ್ ಆಗ್ತದೆ. ಇದನ್ನು ಡಿಕಂಪೋಸ್ಟ್ ಮಾಡ್ಕೊಳ್ಬೇಕು. ಆಗ ತುಂಬ ಹಗರಾಗಿರ್ತದೆ, ನಾವು ಗಿಡ ಬೆಳೆಸಲಿಕ್ಕೆಲ್ಲ ತುಂಬ ಒಳ್ಳೆಯದು. ನೇರವಾಗಿ ಇದು ಹಾಕಿದಾಗ ಹಲವೊಂದು ಕೀಟಗಳು ಬರುವಂಥ ಸಾಧ್ಯತೆ ಇರ್ತದೆ. ಗದ್ದೆಗೆಲ್ಲ ಹಾಕ್ಬೋದು. ಈ ತರಕಾರಿ ಬೆಳೆಗೆಲ್ಲ ಇದನ್ನು ಹಾಕುವಾಗ ಇದು ಸರಿಯಾಗಿ ಕಂಪೋಸ್ಟ್ ಆಗಬೇಕು. ಕಂಪೋಸ್ಟ್ ಆದ ನಂತರ ಅದು ಸ್ವಲ್ಪ ವಾಸನೆ ನೋಡಿ, ಇದು ದನದ ಹಟ್ಟಿ, ಇದು ಏನಾದರೂ ವಾಸನೆ ಇದೆ ನೋಡಿ ನಿಮಗೆ? ಏನಿಲ್ಲ, ಏನು ವಾಸನೆ ಬರುತ್ತೆ, ಅಷ್ಟು ಸ್ಮೆಲ್ ಇದೆ. ಇದಕ್ಕೆ ಇನ್ನೂ ಇದನ್ನು ಕಂಪೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ನಾವು ಸಿಕ್ಕಿದಂಥ ಎಲ್ಲ ಸೊಪ್ಪನ್ನು ಹಾಕ್ಕೊಂಡು ಅದರ ಮೇಲೆ ಅದೊಂದು ದ್ರವ ರೂಪದ ಡಿಕಂಪೋಸ್ಟ್ ಆಗುವಂಥ ಒಂದು ದ್ರವ ಸಿಗ್ತದೆ. ಅದನ್ನು ಹಾಕ್ಕೊಂಡು ಹಾಕಿದ ಡಿಕಂಪೋಸ್ಟ್ ಆಗಿಬಿಡ್ತದೆ. ನಮ್ಮ ಬಸಳೆ ಗಿಡಕ್ಕೆಲ್ಲ ಇದನ್ನು ಹಾಕಿದಾಗ ಚೆನ್ನಾಗಿ ಹಲಸಾಗಿದ್ದು ಬೆಳೆಯುತ್ತದೆ. ಇನ್ನೊಂದು ಪೆಸ್ಟಿಸೈಡ್ ಅಂತೇಳಿ, ಇದು ಬೇರೆ ಬೇರೆ ಕಂಪನಿ. ಅದರಲ್ಲಿ ಒಂದು ನಾವು ಸಂಪರ್ಕ ಅಂತ ಹೇಳಿದೆ, ಸ್ವಲ್ಪ ಹಾಕಿಬಿಡೋದು ಸಾಮಾನ್ಯವಾಗಿ. ಇನ್ನೊಂದು ಅದರಲ್ಲಿ ನಮ್ಮದು ಇದು ಆಂತರಿಕ ಇದು ಇದೆ, ಯಾವುದು ಅದಿದೆ, ಸಿಸ್ಟಮೆಟಿಕ್ ಅಂತ ಹೇಳಿದೆ, ಅಂತರ್ವ್ಯಾಪಿ. ಸ್ವಲ್ಪ ರಿಸ್ಕು, ಗಿಡದ ಎಲ್ಲ ಎಲೆ ಇದಕ್ಕೆಲ್ಲ ಹೋಗಿಬಿಡ್ತದೆ. ಇನ್ನೊಂದು ಸರ್ವವ್ಯಾಪಿ ಇದೆ, ಈಗ ತುಂಬ ವಿಶಾಲವಾದ ಶ್ರೇಣಿ ಅಂತ ಹೇಳ್ತಾರೆ. ಈ ರೀತಿ ಒಂದು ನೇರವಾಗಿ ಅಂಗಡಿಯಲ್ಲಿ ಸಿಗ್ತದೆ. ಅದನ್ನೆಲ್ಲ ತಂದು ನಾನಲ್ಲಿ ಹಾರಿಸ್ತೇನೆ ಅಂತೇಳಿ ಯಾರೋ ನಾವು ಇದು ನಮ್ಮ ಮೆಡಿಕಲ್ಗೆ ಹೋಗಿ ಮಾತ್ರೆ ಕೊಡಿ ತಲೆನೋವು ಹೋಗಿ ಅಂತ ಹೇಳಿದಾಗ ಆದಿತ್ತು. ಅದನ್ನೆಲ್ಲ ಇದು ಮಾಡಿ ಒಕ್ಕಲುವಾಗ ನಾನು ಹೇಳಿದೆಲ್ಲ, ನಮ್ಮ ವಿಜ್ಞಾನಿಗಳು ಬೇಕಾದಷ್ಟು ಫೋನಲ್ಲಿ ತಯಾರಿದ್ದಾರೆ, ಅವ್ರು ತುಂಬ ಸಲಹೆಗಳನ್ನು ಕೊಡ್ತಾರೆ. ಅವರನ್ನು ವಿಚಾರಿಸಿ ಆ ಒಂದು ಕೊನೆಯ ಹಂತದಲ್ಲಿ ಅದು ಮಾಡಬೇಕಾಗ್ತದೆ. ನಾವು ಎಲ್ಲ ರೀತಿಯನ್ನು ನಾವು ಇದು ಉಪಯೋಗಿಸಿಕೊಂಡು ಅಲ್ಲಿಯೂ ಕೂಡ ನಮಗೆ ನಿಯಂತ್ರಣಕ್ಕೆ ಬರದಿದ್ದರೆ ಮಾತ್ರ ನಾವು ಈ ರೀತಿಯಾದಂತಹ ಕೀಟನಾಶಕಗಳನ್ನು ಉಪಯೋಗಿಸಬೇಕಾಗ್ತದೆ. ನಾನು ಹೇಳಿದೆಲ್ಲ, ಸಂಪರ್ಕ ಮತ್ತು ಅಂತರ್ವ್ಯಾಪಿ ಮತ್ತೊಂದು ವಿಶಾಲ ಶ್ರೇಣಿ, ಇದು ಬಹಳಷ್ಟು ಇದೆ ಅದರಲ್ಲಿ ಕಲೀಲಿಕ್ಕೆ. ಆ ರೀತಿಯಾಗಿ ನಾವು ಹೋದಾಗ ಮಾತ್ರ ನಾವು ನಮಗೆ ಬೇಕಾದಂತಹ ಮಾಲಿನ್ಯರಹಿತ ಮತ್ತು ರಾಸಾಯನಿಕ ರಹಿತವಾದಂಥ ತರಕಾರಿಯನ್ನು ನಾವೇ ಬೆಳೆದು ತಿನ್ಬೋದು. ಆದರೆ ತಾರಸಿಯವರಿಗೆ ಇದಾಗಲಿಕ್ಕಿಲ್ಲ. ಈ 50 ಸೆನ್ಸಲ್ಲಿ 1 ಎಕರೆಯಲ್ಲಿ ಮಾಡುವವರೆಲ್ಲ ಸ್ವಲ್ಪ ಈ ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಇವರ ಜೊತೆ ಮಾತಿಗೆ ಕುಳಿತರೆ ಮಾತೇ ಕಥೆಯಾಗುತ್ತೆ. ವೈಚಾರಿಕ ಸ್ಪಷ್ಟತೆಯುಳ್ಳ ಮತ್ತು ಸೈದ್ಧಾಂತಿಕ ಬದ್ಧತೆಯುಳ್ಳ ವಿಶಿಷ್ಟ ರೈತರೊಂದಿಗೆ ಮಾತನಾಡಿದ ಹೊಸ ಅನುಭವ ನಮ್ಮದಾಗತ್ತೆ. ಎಸ್, ಒಂದು 50 ಸೆನ್ಸ್ ಜಾಗದಲ್ಲಿ ನಿಮ್ಮ ಮನೆ ಬಿಟ್ಟರೆ ಉಳಿದಂತೆ ಎಲ್ಲ ಕಡೆ ಹಸಿರು ಮಾತ್ರ ಕಾಣುತ್ತೆ. ನಿಮಗೆ ಈ ಫೀಲ್ಡಲ್ಲಿ ಇಂಥದ್ದೊಂದು ಆಸಕ್ತಿ ಹೇಗೆ ಬಂತು ಅಂತ? ಯಾಕೆ ಹಸಿರಿನ ಹಿಂದೆ ಬಿದ್ದಿದ್ದೀರಿ? ಎಲ್ಲರೂ ಕೂಡ ಕಾಂಕ್ರೀಟ್ ಮಾಡ್ತಾರೆ, ನೀವು ಹಸಿರಿನ ಜೊತೆ ಇದ್ದೀರಿ, ಏನು ವಿಶೇಷ? ನಾನು ಒಂದು ಕೃಷಿ ಕುಟುಂಬದಿಂದ ಬಂದವ. ನನ್ನ ತಂದೆಯವರು ಕೂಡ ಕೃಷಿಕರು. ತುಂಬ ಒಂದು 5-6 ಎಕರೆ ಜಾಗ ಇತ್ತು ನಮಗೆ. ತಂದೆಯವರು ಚಿಕ್ಕಂದಿನಲ್ಲೇ ತೀರು ಹೋದ ಕಾರಣ ಕೃಷಿಯ ಜವಾಬ್ದಾರಿ ನಾನೇ ಪಡ್ಕೊಳ್ಬೇಕಾಗಿ ಬಂತು. ನನ್ನ ವಿದ್ಯಾಭ್ಯಾಸವನ್ನು ಕೊನೆಗೊಳಿಸಿ ಕೃಷಿ ಹಿಂದೆ ಬಿದ್ದೆ. ಆದರೇನು ಕೃಷಿ ಕೈಗೊಟ್ಟಿತ್ತು, ತುಂಬ ನಷ್ಟ ಅನುಭವಿಸಬೇಕು ಬಂತು. ಏಕೆಂದರೆ ಅದು ಗದ್ದೆ, ಭತ್ತ ಬೆಳೆಯುವಂಥ ಜಾಗ, ನೀರು ನಿಲ್ತಾ ಇತ್ತು. ಅಲ್ಲೇನು ಅಡಿಕೆ ತೆಂಗುವಾಗುವಂಥ ಜಾಗ ಅಲ್ಲ. ಮತ್ತು ಉಳಿದಂತೆ ಇಷ್ಟು ಮೇಲು ಜಾಗ. ಮತ್ತು ನನಗೆ ಸಿಕ್ಕಿದ ಮೇಲು ಜಾಗದಲ್ಲಿ ನಾನು ಬೇಕಾದಷ್ಟು ತೆಂಗಿನ ಗಿಡಗಳನ್ನ ನಟ್ಟು ಬೆಳೆಸಿ ನೋಡಿದೆ. ತೆಂಗಿನ ಗಿಡ ದೊಡ್ಡದಾಯಿತು. ಆವಾಗಲೇ ನನಗೆ ಕೃಷಿಯಲ್ಲಿ ಏನೋ ಒಂದು ಇಷ್ಟ, ಅದರ ಬೆನ್ನ ಹಿಂದೆ ಇದೆ. ವ್ಯವಹಾರಗಳು ನನ್ನ ಜೀವನ ನಿರ್ವಹಣೆಗಾಗಿ ಉಳಿದ ವ್ಯವಹಾರಗಳಿಗೂ ಉಳಿದ ಉದ್ಯೋಗಗಳಿಗೂ ಕೈ ಹಾಕಿದ್ದೆ, ಮಾಡ್ತಾಯಿದ್ದೇನೆ, ಈಗಲೂ ಮಾಡ್ತಾಯಿದ್ದೇನೆ. ಆದರೆ ಕೃಷಿಯನ್ನು ಬಿಡಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಬರುತ್ತಾ ಕೃಷಿ ಸಂಪರ್ಕ, ಕೃಷಿ ತರಬೇತಿಗಳಿಗೂ, ಕೃಷಿ ಪುಸ್ತಕಗಳನ್ನು ಓದಿಯೂ, ಆಸಕ್ತರ ದೊಡ್ಡ ದೊಡ್ಡ ವಿಜ್ಞಾನಿಗಳ ಸಂಪರ್ಕವು, ದೊಡ್ಡ ದೊಡ್ಡ ನೇತೃತ್ವ ವಹಿಸುವ ನಾಯಕರ ಪರಿಚಯಗಳು ಆದ ಕಾರಣ ಕೃಷಿಯಲ್ಲಿಯೂ ಪರಿಸರ ವಿಷಯದಲ್ಲಿಯೂ ತುಂಬ ಆಸಕ್ತಿ ಹುಟ್ಟಿತು. ಅನಂತರ ಉಳಿದ ನನ್ನ ಪಾಲಿಗೆ ಬಂದಂಥ ಜಾಗವನ್ನು ಈ ರೀತಿಯಾಗಿ ನಾನು ಕೃಷಿಯಲ್ಲಿ ಹೊಸ ನಮೂನೆಯಲ್ಲಿ ಅದನ್ನು ಬೆಳೆಸಲಿಕ್ಕೆ ನೋಡಿದೆ. ತುಂಬ ಖರ್ಚಾಗ್ತದೆ, ಆದರೆ ಖರ್ಚನ್ನು ನೋಡ್ತಾ ಇಲ್ಲ ನಾನು ಈಗಾಗಲೇ ಹೇಳಿದೆ, ಮನಸ್ಸಂತೃಪ್ತಿ ಮತ್ತು ಆರೋಗ್ಯ ಮತ್ತು ನಾನು ಬೆಳೆದರಲ್ಲಿ ಇನ್ನೊಬ್ಬರಿಗೆ ಕೊಡುವಂತಹ ಅತ್ಯಂತ ಒಂದು ಸಂತೋಷಕರವಾದಂತಹ ಒಂದು ಮಾನಸಿಕ ನೆಮ್ಮದಿ, ಇದು ನಾನು ಬಯಸ್ತಾ ಇದ್ದೇನೆ. ಇಲ್ಲ, ನೀವು ನಾನೇನು ಹೆಚ್ಚು ಕಲ್ತಿಲ್ಲ ಅಂತ ಹೇಳಿದ್ರಿ. ಆದರೆ ನಿಮ್ಮ ಜೊತೆ ಮಾತಾಡುವಾಗ
ಒಬ್ಬ ಪದವಿ ವಿದ್ಯಾರ್ಥಿಗಿಂತಲೂ ಹೆಚ್ಚು ತಿಳ್ಕೊಂಡವರ ಹಾಗೆ ನೀವು ಚೆನ್ನಾಗಿ ಇಂಗ್ಲೀಷನ್ನು ಕೂಡ ಅಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಿ. ಮತ್ತು ಕೃಷಿಯ ಬಗ್ಗೆ ಅವರ ಕೃಷಿಗೆ ಸಂಬಂಧಿಸಿದ ಪದಗಳಿರ್ತವೆ ಇಂಗ್ಲೀಷಲ್ಲಿ, ಅದನ್ನು ಬಹಳ ಪಟಪಟಾಗಿ ನೀವು ಬಹಳ ಚೆನ್ನಾಗಿ ಹೇಳ್ತೀರಿ. ನೀವು ಕಲಿತಿಲ್ಲ ಅಂತ ಹೇಳ್ತೀರಿ, ಮತ್ತು ಹೇಗೆ ಕಲಿತೀರಿ ಅಂತ, ಇದೆಲ್ಲ ಹೇಗೆ ನಿಮಗೆ ಗೊತ್ತಾಯಿತು? ಯಾವ ರೀತಿಯಲ್ಲಿ ಇದನ್ನೆಲ್ಲ ತಿಳ್ಕೊಂಡದ್ದು ಹೇಗೆ? ಹೊರಗಿನ ಪ್ರಪಂಚ, ಇಡೀ ಪ್ರಪಂಚವೇ ನಮಗೆ ಒಂದು ವಿಶ್ವವಿದ್ಯಾನಿಲಯ, ಅದರಲ್ಲಿ ಬೇಕಾದಷ್ಟು ಕಲಿಬೋದು. ಏನೋ ಒಂದು ಭಾವನೆ ನನಗೂ ಅದು ಹೌದು ಅಂತ ಅನಿಸ್ತಾ ಇತ್ತು. ನಾನೀಗ ಹೇಳ್ತಾ ಇರೋದು ಈ 4 ಗೋಡೆಗಳ ಮಧ್ಯೆ ಕಲಿಯುವಂಥ ಈ ಮಾರ್ಕ್ ಗಿಟ್ಟಿಸುವಂಥ ಒಂದು ಇದೆಯಲ್ಲ, ಇವರು ನಿಜವಾಗಿಯೂ ಇವರು ಮಾರ್ಕನ್ನು ಗಿಟ್ಟಿಸ್ತಾರೋ ಹೊರತು ಮಾಹಿತಿಯನ್ನು ಸಂಗ್ರಹಿಸ್ತಾರೋ ಹೊರತು ಇವರಲ್ಲಿ ಏನೋ ಅದು ಬೇಕಾದಷ್ಟು ಫಲಪ್ರದವಾಗುವುದಿಲ್ಲ ಎಂಬ ಒಂದು ಇದಿದೆ. ಅದು ತುಂಬ ಜಾಸ್ತಿ ಆದಿತ್ತು ಏನೋ, ಅದು ಕೂಡ ಹೆದರಿಕೆ ಆಗ್ತದೆ ನನಗೆ. ಅದು ತುಂಬ ವಿಶಾಲವಾದ ಇದನ್ನು ಕೈ ಹಾಕಬಾರ್ದು, ನಾನು ಕೇಳಿದ್ದಕ್ಕೆ ಹೇಳಿದೆ ಅಷ್ಟೇ. ಅದು ಒಂದೇ ಒಂದು ಸಂಕ್ಷಿಪ್ತವಾಗಿ ಹೇಳ್ತಾ ಇರ್ತೇನೆ ಅಂತ ಹೇಳಿದರೆ, ಇಡೀ ಈ ಪರಿಸರ ಅದನ್ನು ಸ್ವಲ್ಪ ನಾನು ಆಳವಾಗಿ, ಮೊದಲೇ ನನ್ನದೊಂದು ಗುಣ ಅಂದರೆ ಯಾವುದೇ ಒಂದು ವಿಷಯ ಇದ್ದರೆ ತುಂಬ ಆಳಕ್ಕೆ ಹೋಗುವುದು, ಅದಕ್ಕೆ ಬೇಕಾದಂಥ ಪುಸ್ತಕಗಳನ್ನು ಓದುವುದು, ಅದಕ್ಕೆ ಬೇಕಾದವರಿಂದ ಅವರ ಸಂಪರ್ಕವನ್ನು ಗಿಟ್ಟಿಸಿ, ಅವರ ಗೆಳೆತನವನ್ನು ಬೆಳೆಸಿ ಅವರಿಂದ ಬೇಕಾದಷ್ಟು ಪಡೆದುಕೊಳ್ಳೋದು, ಅದನ್ನು ನಾನು ಪ್ರಾಯೋಗಿಕವಾಗಿ ಅಳವಡಿಸಿಕೊಂಡು ನೋಡಿಕೊಳ್ಳೋದು. ಇದು ನಾನು ಚಿಕ್ಕಂದಿನಲ್ಲಿ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಂಥ ಒಂದು ವಿಧಾನ. ಸನ್ಮಾರ್ಗ ನ್ಯೂಸ್ನೊಂದಿಗೆ ತನ್ನ ಕೃಷಿ ಬದುಕನ್ನು ಹಂಚಿಕೊಂಡ ಅಡ್ಡೂರು ಅಬ್ದುರ್ ರಹಮಾನ್ ಎಂಬ ಉನ್ಯಾಕರಿಗೆ ಧನ್ಯವಾದಗಳು.